10th ಸ್ಟ್ಯಾಂಡರ್ಡ್ ಸೋಷಿಯಲ್ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 1 ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ನೋಡಿ, ಈ ಚಾಪ್ಟರಲ್ಲಿ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಒಂದು ಸ್ವಲ್ಪ ಬ್ಯಾಂಕಿಂಗ್ ಅಂದರೆ ಏನು ಅದ್ರ ಬಗ್ಗೆ ಒಂಚೂರು ಅರ್ಥ ಮಾಡ್ಕೊಳ್ತೀರಾ. ಆ್ಯಂಡ್ ದೆನ್ ವಿ ಹ್ಯಾವ್ ಆಬ್ಜೆಕ್ಟಿವ್ಸ್ ಇದೆ, ಅಂದರೆ ಈ ಲೆಸನ್ ಎಂಡಷ್ಟರಲ್ಲಿ ಏನೇನು ಕಲ್ತಿರ್ತೀರಾ ಅಂತ. ಒಂದು ಬಂದು ಮೀನಿಂಗ್ ಆಫ್ ಬ್ಯಾಂಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸರ್ಸ್ ಇನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಅದು ಡಿಫ್ರೆಂಟ್ ಅಕೌಂಟ್ಸ್ ದಟ್ ಕ್ಯಾನ್ ಬಿ ಓಪನ್ಡ್ ಇನ್ ಎ ಬ್ಯಾಂಕ್, ಯಾವ್ಯಾವ ಥರ ಅಕೌಂಟ್ಸ್ ಓಪನ್ ಮಾಡ್ಬೋದು ಬ್ಯಾಂಕಲ್ಲಿ ಅದ್ರ ಬಗ್ಗೆ. ಆ್ಯಂಡ್ ಮೆಥಡ್ಸ್ ಟು ಓಪನ್ ಅಕೌಂಟ್ಸ್ ಇನ್ ಬ್ಯಾಂಕ್ಸ್, ಯಾವ್ಯಾವ ಮೆಥಡಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ಬೋದು, ಮತ್ತು ಬ್ಯಾಂಕ್ ಅಕೌಂಟ್ ಇರೋದ್ರಿಂದ ಅಡ್ವಾಂಟೇಜಸ್ ಏನು, ಇಷ್ಟ್ರ ಬಗ್ಗೆ ನಾವು ಈ ಲೆಸನಲ್ಲಿ ನೋಡೋಣ. ಬ್ಯಾಂಕ್ಸ್ ಡೆವಲಪ್ಡ್ ಅಬೌಟ್ 200 years ago. 200 ವರ್ಷದಿಂದ ಬ್ಯಾಂಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ದಿ ನೇಚರ್ ಆಫ್ ದಿ ಬ್ಯಾಂಕ್ಸ್ ಹ್ಯಾಸ್ ಚೇಂಜ್ಡ್ ಆ್ಯಸ್ ದಿ ಟೈಮ್ ಹ್ಯಾಸ್ ಚೇಂಜ್ಡ್. ನೋಡಿರಿ, ಬ್ಯಾಂಕ್ಸ್ ಇವಾಗ ಏನಿದೆ ಇದೇ ಥರ 200 ವರ್ಷದಿಂದ ಇರಲಿಲ್ಲ. 200 ವರ್ಷದಿಂದ ಬ್ಯಾಂಕ್ಸೇ ಬೇರೆ ಥರ ಇತ್ತು. ರಾತ್ಸ್ಚೈಲ್ಡ್ ಹಾಗೆ ಹೇಗೆ ಅಂತ ಕರೀತಾರೆ, ಕೆಲವು ಟೆಂಪ್ಲಾರ್ಸ್ ಕೂಡ ಬ್ಯಾಂಕ್ ಥರ ಎಲ್ಲ ಮಾಡಿದರು. ಈ ರೀತಿ ಅಲ್ಲಿ ಏನು ಸಿಸ್ಟಮ್ ಇತ್ತಂದರೆ, ಬ್ಯಾಂಕ್ ಮೊದಲು ಸ್ಟಾರ್ಟ್ ಆದಾಗ ನೋಡಿ, ಆ ಕಾಲದಲ್ಲಿ ಇಲ್ಲಿಂದ ಒಂದು 500 ಕಿಲೋಮೀಟರ್ ದೂರ ಹೋಗಬೇಕು ಅಂದ್ಕೊಳ್ಳಿ, ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಡಕಾಯ್ತ್ಸ್ ಇರ್ಬೋದು, ದಾರಿಯಲ್ಲಿ ಕಳ್ತನ ಆಗೋದು, ದರೋಡೆ ಆಗೋದು, ಈ ರೀತಿ ಎಲ್ಲ ಸುಮಾರು ಪ್ರಾಬ್ಲಮ್ಸ್ ಇತ್ತು. ಕಳೆದೋಗೋದು, ಶಿಪ್ಪಲ್ಲಿ ಹೋಗೋಗಿ ಮುಳುಗೋಗೋದು, ಈ ರೀತಿ. ಆಗ ಕೆಲವು ಸಂಸ್ಥೆಗಳೇನು ಮಾಡಿದ್ರು ಅಂದರೆ, ರಾತ್ಸ್ಚೈಲ್ಡ್ ಮತ್ತು ಕೆಲವು ಟೆಂಪ್ಲಾರ್ಸ್ ಎಲ್ಲ, ನನ್ನ ಹತ್ರ ಈಗ ಒಂದು 100 ರೂಪಾಯಿ ಇದೆ, ನಾನು ಹೋಗಿ ಇವ್ರ ಹತ್ರ ಒಂದು ಡೆಪಾಸಿಟ್ ಇಡ್ತೀನಿ ಒಂದು ಬ್ಯಾಂಕಲ್ಲಿ. ಆಗ ಅವರು ಆ 100 ರೂಪಾಯಿ ವ್ಯಾಲ್ಯೂಗೆ, ಅಥವಾ ಅದರಲ್ಲಿ ಟ್ಯಾಕ್ಸ್ ಕಟ್ ಮಾಡಿಕೊಂಡು 95 ರೂಪಾಯಿ ವ್ಯಾಲ್ಯೂಗೆ ಅಥವಾ 90 ರೂಪಾಯಿ ವ್ಯಾಲ್ಯೂಗೆ ನನಗೆ ಒಂದು ಸರ್ಟಿಫಿಕೇಟ್ ಥರ ಕೊಡೋರು. ಅದನ್ನು ಅವ್ರದ್ದೇ ಬ್ರ್ಯಾಂಚ್ ಬೇರೆ ಕಡೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫ್ರಾನ್ಸಲ್ಲಿ ಕೊಟ್ಟಿದ್ರು ಅಂದ್ಕೊಳ್ಳಿ, ನೆಕ್ಸ್ಟ್ ಇಟಲಿಗೆ ಬಂದು ಅವ್ರದ್ದೇ ಬ್ರ್ಯಾಂಚ್ ಇತ್ತು ಅಂದರೆ, ಇಟಲಿಯಲ್ಲಿ ಹೋಗಿ ಅದನ್ನು ಸಬ್ಮಿಟ್ ಮಾಡಿದಾಗ, ಓಕೆ ನಾನೇ ಇಂಥ ಒಬ್ಬ ವ್ಯಕ್ತಿ ಅಂತ ಐಡೆಂಟಿಫೈ ಮಾಡ್ಕೊಂಡು ಅದನ್ನು ಸಬ್ಮಿಟ್ ಮಾಡಿದಾಗ ಅವರು ಆ 95 ರೂಪಾಯಿ ಅಥವಾ 90 ರೂಪಾಯಿ ಏನಿದೆ ಅದನ್ನು ಕೊಡ್ತಿದ್ರು. ಈ ರೀತಿ ಅವಾಗ ಅವರು ಟ್ರೇಡ್ ಮಾಡ್ತಾಯಿದ್ರು. ಈ ರೀತಿ ಮೊದಲು ಬ್ಯಾಂಕ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಆದರೆ ಈಗ 200 ವರ್ಷ ಆದಮೇಲೆ, ಈಗ 21st centuryಯಲ್ಲಿ ತುಂಬಾ ಚೇಂಜಸ್ ಆಗಿದೆ. ದಿ ಟರ್ಮ್ ಬ್ಯಾಂಕ್ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಅಂದರೆ ಏನು, ಇಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ದುಡ್ಡು ಇಡೋದು, ದುಡ್ಡು ಡ್ರಾ ಮಾಡೋದು, ವಿತ್ಡ್ರಾ ಮಾಡೋದು, ಈ ಥರ ಲೋನ್ ಕೊಡೋದು, ಲೋನ್ಗೆ ಇಂಟ್ರೆಸ್ಟ್ ಕಟ್ಟೋದು, ಈ ಥರ ವ್ಯವಹಾರಗಳು. ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಯೂಸ್ ದಿ ಮನಿ ಡೆಪಾಸಿಟೆಡ್ ಬೈ ಕಸ್ಟಮರ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಅಗ್ರೀಡ್ ಟು ರಿಟರ್ನ್ ವೆನ್ ಎವರ್ ದೇ ರಿಕ್ವೈರ್. ನೋಡಿರಿ, ಬ್ಯಾಂಕ್ಸ್ ಏನು ಮಾಡುತ್ತೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇದು ಒಂದು ಸಂಸ್ಥೆ. ಇಲ್ಲಿ ಏನಾಗುತ್ತೆ ಅಂದರೆ, ಕಸ್ಟಮರ್ಸ್, ಕ್ಲೈಂಟ್ಸ್, ನೀವೇನಿದ್ದೀರಿ, ನಾವು ಇಷ್ಟು ಅಂತ ಡೆಪಾಸಿಟ್ ಮಾಡ್ತೀವಿ. ಡೆಪಾಸಿಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಅವಾಗ ನಾವು ರಿಟರ್ನ್ ತೊಗೊಳ್ಬೋದು. ಆ ರೀತಿ ಸೇಫ್ ಡೆಪಾಸಿಟ್ ಟೈಪ್. ಬ್ಯಾಂಕ್ಸ್ ಎಕ್ಸ್ಚೇಂಜ್ ಮನಿ ಆಫ್ ಡಿಫ್ರೆಂಟ್ ಕಂಟ್ರೀಸ್. ನೋಡಿರಿ, ಜೊತೆಗೆ ಬ್ಯಾಂಕ್ಸ್ ಏನು ಮಾಡುತ್ತೆ, ಮನಿ ಎಕ್ಸ್ಚೇಂಜ್ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಡಾಲರ್ಸ್ ಇತ್ತು ಅಂದ್ಕೊಳ್ಳಿ, ಒಂದು $10 ಕೊಟ್ಟೆ ಅಂತ ಹೇಳಿದ್ರೆ ಅವ್ರು ನನಗೆ 700 ರೂಪೀಸ್ ಕೊಡ್ತಾರೆ. ಈ ರೀತಿ. ದಿ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ ಡಿಪೆಂಡ್ಸ್ ಆನ್ ದಿ ಎಫಿಷಿಯೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ದಟ್ ಕಂಟ್ರಿ. ಈಗ ನಿಮ್ಗೆ ಎಷ್ಟೊಂದು ಸರಿ ಹೇಳ್ತಾ ಇರ್ತಾರೆ, ನಮ್ಮ ಎಕಾನಮಿ ಈ ಥರ ಇರಬೇಕು, ಆ ಥರ ಇರಬೇಕು, RBI ಅವರು ರೆಪೋ ರೇಟ್ ಈ ಥರ ಮಾಡಿದ್ದಾರೆ, ಆ ಥರ ಮಾಡ್ತಿದ್ದಾರೆ ಎಲ್ಲ ಡಿಸ್ಕಸ್ ಮಾಡ್ತಾರಲ್ಲ. ಅಂದರೆ ಏನು, ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಎಷ್ಟು ಎಫಿಷಿಯೆಂಟ್ ಆಗಿದೆ ಅದ್ರ ಮೇಲೆ ನಮ್ಮ ಎಕಾನಮಿ ಇರೋವಂಥದ್ದು. ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಕಾನಮಿ ಕೂಡ ಕ್ರಂಬಲ್ ಆಗಿಬಿಡುತ್ತೆ. ಬ್ಯಾಂಕ್ಸ್ ಅಡ್ವಾನ್ಸ್ ಮನಿ ಟು ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಟ್ರೇಡರ್ಸ್ ಆ್ಯಂಡ್ ಆಲ್ ದಿ ಅದರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ವಿಚ್ ಆರ್ ದ ಮೈನ್ ಆರ್ಗನ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ ಆ್ಯಂಡ್ ಎಸಿಲರೇಟ್ ದಿ ಗ್ರೋತ್ ಆಫ್ ದಿ ಕಂಟ್ರಿ. ನೋಡಿರಿ, ಬ್ಯಾಂಕ್ಸ್ ಏನು ಮಾಡುತ್ತೆ, ಲೋನ್ಸ್ ಕೊಡುತ್ತೆ. ಅಡ್ವಾನ್ಸ್ ಟೈಪ್ ಅಂದ್ಕೊಳ್ಳಿ, ಅದನ್ನು ನಾರ್ಮಲ್ ಭಾಷೆಯಲ್ಲಿ ಲೋನ್ ಅಂತ ಕರಿತೀವಿ. ಅಗ್ರಿಕಲ್ಚರ್ ಮಾಡೋಕ್ಕಿರ್ಬೋದು, ಇಂಡಸ್ಟ್ರೀಸ್ಗಿರ್ಬೋದು, ಏನಾದರೂ ಬಿಸ್ನೆಸ್ ಬೇರೆ ಮಾಡ್ತೀನಿ, ಇಲ್ಲ ಅಂಗಡಿ ಓಪನ್ ಮಾಡ್ತೀನಿ, ಎಜುಕೇಷನ್ಗೆ, ಈ ರೀತಿ ಎಷ್ಟೊಂದು ವಿಷಯಗಳ ಮೇಲೆ ಲೋನ್ಗಳು ಕೂಡ ಕೊಡುತ್ತೆ. ಇದರಿಂದ ದೇಶದ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ. ನಾವು ವಾಟ್ ಈಸ್ ಎ ಬ್ಯಾಂಕ್? ಬ್ಯಾಂಕ್ ಅಂದರೆ ಏನು, ಈಗ ಡೆಫಿನಿಷನ್ ಏನು, ಮೀನಿಂಗ್ ಏನು ಬ್ಯಾಂಕ್ದು? ನಾವಿಲ್ಲೆಲ್ಲ ಫುಲ್ ಇಂಟ್ರಡಕ್ಷನ್ ನೋಡಿದ್ವಿ, ಬ್ಯಾಂಕ್ ಯಾವ ರೀತಿ ಬೆಳ್ಕೊಂಬಂತು, ಅದು ಬ್ಯಾಂಕ್ಸ್ ಏನೇನು ಮಾಡುತ್ತೆ ಅದ್ರ ಬಗ್ಗೆ ನೋಡಿದ್ವಿ. ಈಗ ಬ್ಯಾಂಕ್ದ ಡೆಫಿನಿಷನ್ ನೋಡೋಣ. ದಿ ಟರ್ಮ್ ಬ್ಯಾಂಕ್ ಈಸ್ ಡಿರೈವ್ಡ್ ಫ್ರಮ್ ದಿ ಇಟಾಲಿಯನ್ ವರ್ಡ್ ಬ್ಯಾಂಕೋ ಆರ್ ಫ್ರಮ್ ಎ ಫ್ರೆಂಚ್ ವರ್ಡ್ ಬ್ಯಾಂಕೆ ವಿಚ್ ಮೀನ್ಸ್ ಎ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ನೋಡಿರಿ, ವರ್ಡ್ ಬ್ಯಾಂಕ್ ಅನ್ನೋದನ್ನು ಬಂದು 2 ಮೂಲಗಳಿಂದ ತೊಗೊಂಡಿದ್ದಾರೆ ಅಂತಾರೆ. ಒಂದು ಬಂದು ಇಟಾಲಿಯನ್ ವರ್ಡ್ ಬ್ಯಾಂಕೋ ಅಥವಾ ಫ್ರೆಂಚ್ ವರ್ಡ್ ಬ್ಯಾಂಕೆ ಅಂತ. ಎರಡರದ್ದು ಮೀನಿಂಗ್ ಅಂದರೆ ಸೇಮ್ ಇದೆ, ಬೆಂಚ್ ಅಂತ ಅರ್ಥ. ಯಾಕಂದರೆ ಹಳೆ ಕಾಲದಲ್ಲಿ ಒಂದು ಯಾವುದಾದ್ರು ಒಂದು ಅಂಗಡಿ ಮುಂದೆ ಒಂದು ಬೆಂಚ್ ಇಟ್ಕೊಳ್ತಾ ಇದ್ರು, ಅದ್ರ ಮೇಲೆ ಇವಾಗ ಕೌಂಟರ್ ಅಂತ ಏನು ಹೇಳ್ತೀವಿ ಅಂಗಡಿಯಲ್ಲಿರುತ್ತೆ, ಎಕ್ಸ್ಚೇಂಜ್ ಅಥವಾ ಒಂದು ಗೂಡ್ಸ್ ಪರ್ಚೇಸ್ ಮಾಡಿರ್ತಾರೆ, ಅದಕ್ಕೆ ಇಷ್ಟು ಅಂತ ದುಡ್ಡು ಅಂತ ಚಾರ್ಜ್ ಮಾಡಿದಾಗ ಅದನ್ನು ಕಲೆಕ್ಟ್ ಮಾಡ್ತಾರೆ, ಕೌಂಟರ್ ಟೇಬಲ್, ಆ ರೀತಿ ಕರೀತಾಯಿದ್ರು. ಎ ಬ್ಯಾಂಕಿಂಗ್ ಕಂಪನಿ ಮೇ ಬಿ ಡಿಫೈನ್ಡ್ ಆಸ್ ಎ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದಿ ಬಿಸ್ನೆಸ್ ವಿತ್ ಫಿನಾನ್ಸ್. ಸಿಂಪಲ್ ಇಷ್ಟೇ, ಒಂದು ಬ್ಯಾಂಕಿಂಗ್ ಕಂಪನಿ ಅಂದರೆ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಇಟ್ ಅಕ್ಸೆಪ್ಟ್ಸ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಲೆಂಡ್ಸ್ ಇಟ್ ಟು ದಿ
ಟು ದೋಸ್ ಹೂ ನೀಡ್ ಇನ್ ದಿ ಫಾರ್ಮ್ ಆಫ್ ಲೋನ್ಸ್. ಇದೇನು ಮಾಡುತ್ತೆ, ಡೆಪಾಸಿಟ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈಗ ನಾನು ಇರ್ತೀನಿ, ನನ್ನ ಹತ್ರ ಒಂದು 1000 ರೂಪಾಯಿ ಇದೆ, ನಾನೇನಕ್ಕೂ ಯೂಸ್ ಮಾಡ್ತಾ ಇಲ್ಲ, ನಾನು ಬ್ಯಾಂಕಲ್ಲಿ ಇಡ್ತೀನಿ ಅಂತ ಹೋಗಿ ಬ್ಯಾಂಕಲ್ಲಿ ಇಡ್ತೀನಿ. ಅಂದರೆ ನನಗೆ ಒಂದು ಸೆಕ್ಯೂರಿಟಿ ಕೂಡ ಇರುತ್ತೆ, ಬ್ಯಾಂಕಲ್ಲಿದ್ದರೆ ಕಳ್ತನ ಆಗಲ್ಲ ಅಂತ. ಜೊತೆಗೆ ನನಗೆ ಅವರು ಒಂದು 5% ಆ್ಯನ್ಯುಲಿ ಅಥವಾ 6% ಆ್ಯನ್ಯುಲಿ ನನಗೆ ಇಂಟ್ರೆಸ್ಟ್ ಕೂಡ ಕೊಡ್ತಾ ಇರ್ತಾರೆ. ಯಾಕಂದರೆ ಮನೇಲಿ ಇಟ್ಕೊಂಡ್ರೆ ವೇಸ್ಟ್ ಅಲ್ವಾ, ಅಟ್ಲೀಸ್ಟ್ ಬ್ಯಾಂಕಲ್ಲಿದ್ದರೆ ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಅಲ್ಲಿ ಇಡ್ತೀನಿ. ಬ್ಯಾಂಕ್ ಅವ್ರಿಗೆ ಮನಿನ ಏನು ಮಾಡ್ತಾರೆ, ಅವರು ಸುಮ್ಮನೆ ಇಟ್ಕೊಳ್ಳಲ್ಲ. ಅವ್ರು ಏನು ಮಾಡ್ತಾರೆ, ಫರ್ದರ್ ಯಾರಿಗಾದ್ರೂ ಲೋನ್ ಬೇಕಾಗುತ್ತೆ, ಒಂದು ಮನೆ ಕಟ್ಟೋಕ್ಕೆ ಅಥವಾ ಪರ್ಸ್ನಲ್ ಲೋನ್ ಅಥವಾ ಯಾವ್ದಾದ್ರು ಬಿಸ್ನೆಸ್ಗೋಸ್ಕರ ಲೋನ್ ಬೇಕು ಅಂದರೆ ಅವ್ರಿಗೆ ಕೊಡ್ತಾರೆ. ಅವ್ರಿಗೊಂದು 11% 12% ಆ್ಯನ್ಯುಲಿ ಈ ಥರ ಅವ್ರಿಗೆ ಲೋನ್ ಕೊಡ್ತಾರೆ. ಆಗ ಅವರು ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ತಾರೆ, ಅವ್ರ ಇಂಟ್ರೆಸ್ಟ್ನ ಬ್ಯಾಂಕ್ ಕಟ್ತಾರೆ, ಬ್ಯಾಂಕ್ ಅವರು ಆ ಇಂಟ್ರೆಸ್ಟ್ನ ನಮಗೆ ಕೊಡ್ತಾರೆ. ಈ ರೀತಿ ದಿ ಸರ್ವಿಸಸ್ ಆಫ್ ದಿ ಬ್ಯಾಂಕ್ ಆರ್ ಕಾಲ್ಡ್ ಬ್ಯಾಂಕಿಂಗ್. ನೋಡಿರಿ, ಬ್ಯಾಂಕಲ್ಲಿ ಏನೇನು ಸರ್ವಿಸಸ್ ಕೊಡ್ತಾರೆ ನೋಡಿ. ಮೊದಲು ಬಂದು ಬರೀ ದುಡ್ಡಿಡೋದು, ಅದನ್ನು ಬೇರೆ ಕಡೆ ಡ್ರಾ ಮಾಡೋದು ಇಷ್ಟೇ ಇತ್ತು. ಆದರೆ ಈಗ ಬಂದು ಬ್ಯಾಂಕ್ಸ್ 21st ಸೆಂಚುರಿಯಲ್ಲಿ ಆ ಥರ ಇಲ್ಲ. ಲೋನ್ಸ್ ಕೊಡುತ್ತೆ, ಫಿಕ್ಸ್ಡ್ ಡೆಪಾಸಿಟ್, ಟರ್ಮ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್ ಅಥವಾ ಲೋನ್ಸ್ ಕೊಡೋವಂಥದ್ದು, ಬೇರೆ ಬೇರೆ ಪರ್ಸನಲ್ ಲೋನ್, ಹೌಸಿಂಗ್ ಲೋನ್ ಈ ರೀತಿ, ಅಥವಾ ಇನ್ವೆಸ್ಟ್ಮೆಂಟ್ಸ್ ಕೊಡೋವಂಥದ್ದು, ಈ ಥರ ಸುಮಾರು ಇರುತ್ತೆ. ಈ ಸರ್ವಿಸಸ್ನೆಲ್ಲ ಬಂದು ನಾವು ಬ್ಯಾಂಕಿಂಗ್ ಅಂತ ಕರಿತೀವಿ. ಓಕೆ, ಎ ಬ್ಯಾಂಕ್ ರಿಪೇಸ್ ದಿ ಡೆಪಾಸಿಟ್ಸ್ ಇನ್ ಫಾರ್ಮ್ ಆಫ್ ಚೆಕ್ಸ್, ಡ್ರಾಫ್ಟ್ಸ್ ಆರ್ ಇನ್ ಸಮ್ ಅದರ್ ಫಾರ್ಮ್ಸ್. ಈಗ ನಾನು ಅಮೌಂಟ್ ಇಟ್ಟಿದ್ದೆ ಅಂದ್ಕೊಳ್ಳಿ, ಅಮೌಂಟು ಬ್ಯಾಂಕ್ ಅವ್ರು ನನಗೆ ಅಮೌಂಟೇ ಕೊಡಬೇಕಂತೇನಿಲ್ಲ. ಈಗ ನಾನು 1000 ರೂಪಾಯಿ ಇಟ್ಟಿದ್ದೆ ಅಂದರೆ ಆ 1000 ರೂಪಾಯಿ ಕೊಡಬೇಕು ಅಂತೇನಿಲ್ಲ. ಆ 1000 ರೂಪಾಯಿ ಬದಲು ನಮ್ಮ ದುಡ್ಡು ಬೇಕಂದರೆ ಕ್ಯಾಶ್ ಬೇಕಂದರೆ ಕ್ಯಾಶ್ 1000 ರೂಪೀಸ್ ತೊಗೊಳ್ಬೋದು, ಅಥವಾ ಚೆಕ್ ಕೊಡ್ಬೋದು ಅವರು, ಅಥವಾ DD ತೊಗೊಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಫಾರ್ಮ್ಸ್, ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಥರ ಆದರೂ ಕೂಡ ತೊಗೊಳ್ಬೋದು. ಅಂದರೆ ನನಗೆ ಇಷ್ಟ ಬಂದಾಗ ನಾನು ತೊಗೊಳ್ಬೋದು. ನನಗೆ ಅದು ಯಾವುದೂ ಬೇಡ, ನನಗೆ ಕ್ಯಾಶೇ ಬೇಕಂದರೆ ಕ್ಯಾಶ್ ಕೂಡ ಕೊಡ್ತಾರೆ. ನಾವು ಕಮಿಂಗ್ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್. ಬ್ಯಾಂಕ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದ್ರದ್ದು ಗುಣಗಳೇನು ನೋಡೋಣ. ಡೀಲಿಂಗ್ ವಿತ್ ಮನಿ. ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಡೀಲ್ ವಿತ್ ದಿ ಮನಿ ಆಫ್ ದಿ ಪಬ್ಲಿಕ್. ಬ್ಯಾಂಕ್ಸ್ ಮೇನ್ಲಿ ಏನು, ಜನಗಳ ದುಡ್ಡು ಅಥವಾ ನಿಮ್ಮ ದುಡ್ಡನ್ನ ಇದನ್ನು ಯೂಸ್ ಮಾಡಿಕೊಂಡು ಅದು ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಾ ಇರುತ್ತೆ ಅಂಥ ಒಂದು ಇನ್ಸ್ಟಿಟ್ಯೂಷನ್ ಅದು. ಇಂಡಿವಿಜುವಲ್ ಫರ್ಮ್ ಆರ್ ಎ ಕಂಪನಿ. ಬ್ಯಾಂಕ್ ಮೇ ಬಿ ಎ ಪರ್ಸನ್, ಫರ್ಮ್ ಆರ್ ಎ ಕಂಪನಿ. ನೋಡಿರಿ, ಬ್ಯಾಂಕ್ ಅಂದಿದ ತಕ್ಷಣ ನಾವು ಇವಾಗ ಯಾವುದೋ ಸಿಂಡಿಕೇಟ್ ಬ್ಯಾಂಕ್, SBI ಬ್ಯಾಂಕ್, ಕೆನರಾ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಅಷ್ಟು ಮಾತ್ರ ಆಗಬೇಕು ಅಂತೇನಿಲ್ಲ. ಬ್ಯಾಂಕ್ ಅನ್ನೋದು ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಅಂದರೆ ಇವಾಗೆಲ್ಲ ಅದಕ್ಕೆ ಅಲೋ ಮಾಡಲ್ಲ ಲೀಗಲಿ, ಆದರೆ ಮೊದಲೆಲ್ಲ ಒಬ್ಬ ವ್ಯಕ್ತಿ ಕೂಡ ಬ್ಯಾಂಕ್ ಥರ ಕೆಲಸ ಮಾಡೋರು ಒಂದು ಫ್ಯಾಮಿಲಿಯಲ್ಲಿ. ಈಗ ನಾವು ಶೆಟ್ರು ಅದೆಲ್ಲ ಹೇಳ್ತಾರಲ್ಲ, ಸೇಟಿಗಳು ಅಂತ, ಅವರೆಲ್ಲ ಕೂಡ ಅದೇ ರೀತಿ ವರ್ಕ್ ಮಾಡ್ತಾಯಿದ್ರು. ಒಂದು ಫರ್ಮ್ ಇರ್ಬೋದು, ಒಂದು ಕಂಪನಿ ಇರ್ಬೋದು, ಇದೆಲ್ಲ ಕೂಡ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ಬೋದು. ಬ್ಯಾಂಕಿಂಗ್ ಕಂಪನಿ ಮೀನ್ಸ್ ದ ಇನ್ಸ್ಟಿಟ್ಯೂಷನ್ ದಟ್ ಡೀಲ್ಸ್ ವಿತ್ ಮನಿ. ಬ್ಯಾಂಕಿಂಗ್ ಕಂಪನಿ ಅಂದರೆ ಏನು, ಅದರ ಅರ್ಥ ಒಂದು ಇನ್ಸ್ಟಿಟ್ಯೂಷನ್, ಒಂದು ಕಂಪನಿ, ಒಂದು ಸ್ಟ್ರಕ್ಚರ್ ಇರುತ್ತೆ ಇದಕ್ಕೆ. ಇದರಲ್ಲಿ ದುಡ್ಡು ಕಾಸು ವ್ಯವಹಾರ ಮಾಡ್ತಾರೆ, ಸಾಲ ಕೊಡೋದು, ಸಾಲ ತೊಗೊಳ್ಳೋದು, ಅಥವಾ ಇನ್ನೊಬ್ರಿಗೆ ಯಾರಿಗೂ ಲೋನ್ ಕೊಡೋದು, ಇಂಥವೆಲ್ಲ ಕೂಡ. ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್. ಬ್ಯಾಂಕ್ಸ್ ಅಕ್ಸೆಪ್ಟ್ ಡೆಪಾಸಿಟ್ಸ್ ಫ್ರಮ್ ದಿ ಪಬ್ಲಿಕ್. ಬ್ಯಾಂಕ್ಸ್ ಏನು ಮಾಡುತ್ತೆ, ನಿಮ್ಮಂಥವ್ರ ಹತ್ರದಿಂದ ಡೆಪಾಸಿಟ್ಸ್ ತೊಗೊಳುತ್ತೆ. ಅಂದರೆ ಓಕೆ, ನನ್ನ 1000 ರೂಪೀಸ್ ಇದೆ ನನ್ನ ಹತ್ರ, ನಾನು ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ದೀಸ್ ಡೆಪಾಸಿಟ್ಸ್ ಆರ್ ರಿಟರ್ನ್ಡ್ ವೆನ್ ಎವರ್ ದಿ ಕಸ್ಟಮರ್ಸ್ ಡಿಮ್ಯಾಂಡ್ ಇಟ್ ಆರ್ ಆಫ್ಟರ್ ಎ ಪ್ರಿಸ್ಕ್ರೈಬ್ಡ್ ಪೀರಿಯಡ್. ಈಗ ನಾನು 1000 ರೂಪೀಸ್ ಇಟ್ಟಿರ್ತೀನಿ, ನಾರ್ಮಲ್ ಒಂದು ಬ್ಯಾಂಕ್ ಅಕೌಂಟ್, ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದೆ ಅಂದರೆ ನನಗೆ ಯಾವಾಗ ಬೇಕಾದರೆ ಅದನ್ನು ಡ್ರಾ ಮಾಡ್ಕೊಳ್ಬೋದು. ಓಕೆ, ನನಗೆ ನಾಳೆನೇ ಬೇಕು ಅಥವಾ ನಾಡೋದು ಬೇಕು ಅಥವಾ ಇನ್ನೊಂದು ವರ್ಷ ಆದಮೇಲೆ ಬೇಕು, ಆಗ ನಾನು ಅದನ್ನು ವಿತ್ಡ್ರಾ ಮಾಡ್ಬೋದು. ಅದೇ ರೀತಿ ಟರ್ಮ್ ಡೆಪಾಸಿಟ್ಸ್ ಅಂತೆಲ್ಲ ಇರುತ್ತೆ. ನಾನು 1 ವರ್ಷಕ್ಕೆ ಫಿಕ್ಸೆಡ್ ಮಾಡಿರ್ತೀನಿ, 5 ವರ್ಷಕ್ಕೆ ಫಿಕ್ಸೆಡ್ ಮಾಡಿರ್ತೀನಿ. ಆ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಏನಿದೆ ಅದಾದಮೇಲೆ ಮಾತ್ರ ಅಂಥ ದುಡ್ಡನ್ನ ಡ್ರಾ ಮಾಡೋಕ್ಕಾಗುವಂಥದ್ದು. ಬ್ಯಾಂಕ್ಸ್ ಪ್ರೊವೈಡ್ ಸೆಕ್ಯೂರಿಟಿ ಟು ದೀಸ್ ಡೆಪಾಸಿಟ್ಸ್. ಬ್ಯಾಂಕ್ಸ್ ಎಲ್ಲ ಏನು ಮಾಡುತ್ತೆ, ಇಂಥ ಡೆಪಾಸಿಟ್ಸ್ಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ. ಅಂದರೆ ನಮ್ಮ ದುಡ್ಡು ಏನೂ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಬ್ಯಾಂಕ್ಸ್ ಆ್ಯಕ್ಟ್ ಆಸ್ ಕಸ್ಟೋಡಿಯನ್ಸ್ ಆಫ್ ದಿ ಡೆಪಾಸಿಟ್ಸ್ ಆಫ್ ದಿ ಪಬ್ಲಿಕ್. ಅದೇ ನಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ ಬ್ಯಾಂಕ್ ಅಂತ. ಸೊ 4th ಪಾಯಿಂಟ್, ಲೆಂಡಿಂಗ್ ಲೋನ್ಸ್. ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರ್, ಎಜುಕೇಷನ್, ಹೌಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಫಾರ್ ಅದರ್ ಪರ್ಪಸಸ್. ನೋಡಿ, ಬ್ಯಾಂಕ್ಸ್ ಬಂದು ಎಲ್ಲ ಇದಕ್ಕೂ ಲೋನ್ ಕೊಡುತ್ತೆ. ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರ್, ಎಜುಕೇಷನ್, ಆಲ್ರೆಡಿ ಹೇಳಿದ್ದೀನಿ, ಈ ಥರ ಎಲ್ಲದಕ್ಕೂ ಲೋನ್ ಕೊಡುತ್ತೆ. ಪೇಮೆಂಟ್ ಆ್ಯಂಡ್ ವಿತ್ಡ್ರಾವಲ್. ಬ್ಯಾಂಕ್ಸ್ ಫೆಸಿಲಿಟೇಟ್ ದಿ ಕಸ್ಟಮರ್ಸ್ ಟು ವಿತ್ಡ್ರಾ ದರ್ ಡೆಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಆರ್ ಡ್ರಾಫ್ಟ್ಸ್. ಬ್ಯಾಂಕ್ಸ್ ಏನು ಮಾಡುತ್ತೆ, ಕಸ್ಟಮರ್ಸ್ ಇವಾಗ ನಿಮ್ಮಂಥವ್ರು ಏನಾದ್ರು ದುಡ್ಡು ಇಟ್ಟಿದ್ವಿ ಅಂದ್ಕೊಳ್ಳಿ, ಅದನ್ನು ನಮಗೆ ಡ್ರಾ ಮಾಡ್ಕೊಳ್ಳೋದಕ್ಕೆ ಕೂಡ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್. ಜೊತೆಗೆ ಇನ್ನೂ ಏನು ಮಾಡುತ್ತೆ, ಬ್ಯಾಂಕ್ಸ್ ಪ್ರೊವೈಡ್ ವೇರಿಯಸ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಟು ಇಟ್ಸ್ ಕಸ್ಟಮರ್ಸ್. ಬರೀ ಇಷ್ಟೇ ಅಲ್ಲ, ದುಡ್ಡು ಇಡ್ತೀನಿ, ಅದನ್ನು ಡ್ರಾ ಮಾಡ್ಕೊಳ್ತೀನಿ, ಅಥವಾ ಚೆಕ್ ತೊಗೊಳ್ತೀನಿ, ಡ್ರಾಫ್ಟ್ ತೊಗೊಳ್ತೀನಿ, ಅಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ಫೆಸಿಲಿಟಿ ಕೊಡುತ್ತೆ. ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಏಜೆನ್ಸಿ ಸರ್ವಿಸಸ್. ಕೆಲವು ಯುಟಿಲಿಟಿ ಸರ್ವಿಸಸ್ ಕೂಡ ಕೊಡುತ್ತೆ. ಅಂದರೆ ನನಗೀಗ ಇವಾಗೆಲ್ಲ ಯಾರು ಯೂಸ್ ಮಾಡಲ್ಲ, ಫೋನ್ಪೇ, ಗೂಗಲ್ ಪೇಲಿ ಕಟ್ಬಿಡ್ತಾರೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ನನಗೆ ಮಂತ್ಲಿ ಹೋಗಿ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ,
ಅದಕ್ಕೆ ನಾನು ಬ್ಯಾಂಕಿಂದ ಒಂದು ಪರ್ಮಿಷನ್ ತೊಗೊಂಡ್ಬಿಡ್ತಾಯಿದ್ರು ಅವರು, ಬೆಸ್ಕಾಮ್ ಅವರು ಅವರೆಲ್ಲ. ಏನಂದರೆ ಮಂತ್ಲಿ ಎಷ್ಟು ಬಿಲ್ ಬರುತ್ತೆ ಅಷ್ಟು ಕಟ್ ಆಗ್ತಾ ಹೋಗುತ್ತೆ, ಟೆಲಿಫೋನ್ ಬಿಲ್ ಇರ್ಬೋದು ಅದೆಲ್ಲ. ಆ ಥರ ಯುಟಿಲಿಟಿ ಸರ್ವಿಸಸ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಎ ಬ್ಯಾಂಕ್ ಈಸ್ ಎ ಪ್ರಾಫಿಟ್ ಸಿಕ್ಕಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್. ನೋಡಿ, ಇದು ಎರಡು ಕ್ಲ್ಯಾಶ್ ಆಗುತ್ತೆ ಅಂತ ಅಂದ್ಕೊಂಡ್ಬೇಡಿ. ನೋಡಿ, ಬ್ಯಾಂಕ್ ಅನ್ನೋದು ಒಂದು ಪ್ರಾಫಿಟ್ಗೋಸ್ಕರ ಮಾಡಿರೋವಂಥ ಒಂದು ಇನ್ಸ್ಟಿಟ್ಯೂಷನ್. ಓಕೆ, ಇದನ್ನೆಲ್ಲರೂ ಒಪ್ಕೊಳ್ತಾರೆ. ಆದರೆ ಬರೀ ಪ್ರಾಫಿಟ್ ಮಾತ್ರ ಇವ್ರ ಮೇನ್ ಉದ್ದೇಶ ಇರಲ್ಲ, ಜನರಿಗೆ ಸರ್ವಿಸ್ ಕೊಡಬೇಕು ಅಂತ ಕೂಡ ಇವ್ರು ಅಂದ್ಕೊಂಡಿರ್ತಾರೆ. ಅದಕ್ಕೆ ಎರಡೂ ಒಟ್ಟಿಗೆ ಕೊಟ್ಟಿರೋವಂಥದ್ದು. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಬ್ಯಾಂಕ್ಸ್ ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡ್ ಆ್ಯಂಡ್ ಡೈವರ್ಸಿಫೈ ದರ್ ಫಂಕ್ಷನ್ಸ್, ಸರ್ವಿಸಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ನೋಡಿರಿ, ಮೊದಲೆಲ್ಲ ಬ್ಯಾಂಕ್ ಅಂದರೆ ಅಮೌಂಟ್ ಇಡೋದು, ಎಫ್ ಡಿ ಇಡೋದು, ರಿಕರಿಂಗ್ ಡೆಪಾಸಿಟ್ ಇಡೋದು, ಲೋನ್ ತೊಗೊಳೋದು ಇಷ್ಟೇ ಇತ್ತು. ಆದರೆ ಈಗ ಬಿಲ್ಗಳು ಕಟ್ಟೋದಿರ್ಬೋದು ಅಥವಾ UPI ಪೇಮೆಂಟ್ಸ್ ಇರ್ಬೋದು, ಈ ಥರ ಲೋನ್ ಕೊಡೋದು, ಈ ಥರ ಸುಮಾರಕ್ಕೆ ಎಕ್ಸ್ಪ್ಯಾಂಡ್ ಆಗಿದೆ. ಆ ರೀತಿ ಇನ್ನೂ ಬರೋ ವರ್ಷದಲ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಚಾನ್ಸಸ್ ಕೂಡ ಇದೆ. ಕನೆಕ್ಟಿಂಗ್ ಲಿಂಕ್. ಬ್ಯಾಂಕ್ಸ್ ಆ್ಯಕ್ಟ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಡೆಪಾಸಿಟರ್ಸ್ ಆ್ಯಂಡ್ ಬಾರೋವರ್ಸ್. ನೋಡಿ, ಈಗ ನಮ್ಮ ಪರ್ಸ್ನಲ್ ದುಡ್ಡಿತ್ತು ಅಂದ್ಕೊಳ್ಳಿ, ನಾವು ಯಾರಿಗಾದ್ರೂ ಕೊಡ್ತೀವಿ, ಅದನ್ನ ನಾವು ರಿಟರ್ನ್ ಮಾಡ್ತಾರೋ ಇಲ್ವೋ ಅನ್ನೋ ಭಯ ಇರುತ್ತೆ, ಅಥವಾ ತೊಗೊಂಡು ಮೋಸ ಮಾಡಿಬಿಟ್ರೆ ಅಂತೆಲ್ಲ ಭಯ ಇರುತ್ತೆ. ಆದರೆ ಬ್ಯಾಂಕ್ಸಲ್ಲಿ ನಾವು ದುಡ್ಡಿಟ್ಟಿದ್ವಿ ಅಂದರೆ ಇವರೊಂದು ಕನೆಕ್ಟಿಂಗ್ ಲಿಂಕ್ ಆಗಿರ್ತಾರೆ. ಅಂದರೆ ನಮಗೂ ಅಥವಾ ಬಾರೋವರ್ಸ್ಗೂ, ಇವಾಗ ನಾವು ದುಡ್ಡು ಇಡ್ತಾ ಇದ್ವಿ ಅಂದರೆ ನಮಗೂ ಡೆಪಾಸಿಟರ್ಸ್ಗೂ ಮತ್ತು ಬಾರೋ ಮಾಡೋರ್ಗೂ, ಲೋನ್ ತೊಗೊಳ್ಳೋರ್ಗೂ ಕೂಡ ಯಾವುದೇ ಲಿಂಕ್ ಇರಲ್ಲ. ಬ್ಯಾಂಕೇ ಮೇಯ್ನ್ ಲಿಂಕ್. ಓಕೆ, ಅವರು ನಮಗೂ ಅವ್ರಿಗೂ ಸಂಬಂಧ ಇರಲ್ಲ, ನಮ್ಗೆ ದುಡ್ಡು ಅವ್ರಿಗೆ ಮೋಸ ಮಾಡಿದ್ರು ಕೂಡ ಬ್ಯಾಂಕ್ ಅವರೇ ಕೊಡ್ತಾರೆ. ಈ ರೀತಿ ಬ್ಯಾಂಕ್ಸ್ ಕಲೆಕ್ಟ್ ಸರ್ಪ್ಲಸ್ ಮನಿ ಆಫ್ ದಿ ಕಸ್ಟಮರ್ಸ್ ಆ್ಯಂಡ್ ಲೆಂಡ್ ದಿ ಸೇಮ್ ಟು ದೋಸ್ ಹೂ ಆರ್ ಇನ್ ನೀಡ್ ಆಫ್ ಮನಿ. ಈಗ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ನಾನು ಬ್ಯಾಂಕಲ್ಲಿ ಇಡ್ತೀನಿ, ದುಡ್ಡು ಕಮ್ಮಿ ಇರೋರು ಬ್ಯಾಂಕಿಂದ ಲೋನ್ ತಗೊಳ್ತಾರೆ. ಆ ರೀತಿ. ಬ್ಯಾಂಕಿಂಗ್ ಬಿಸ್ನೆಸ್. ದಿ ಮೈನ್ ಆ್ಯಕ್ಟಿವಿಟಿ ಆಫ್ ದಿ ಬ್ಯಾಂಕ್ ಈಸ್ ಬ್ಯಾಂಕಿಂಗ್ ಬಿಸ್ನೆಸ್, ದಟ್ ಈಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ದಿ ಕಸ್ಟಮರ್ಸ್ ಆ್ಯಂಡ್ ಲೆಂಡಿಂಗ್ ದಿ ಸೇಮ್ ಟು ದೋಸ್ ಹೂ ನೀಡ್ ಮನಿ. ಇಟ್ ಈಸ್ ನಾಟ್ ಎ ಸಬ್ಸಿಡರಿ ಟು ಎನಿ ಅದರ್ ಬಿಸ್ನೆಸ್. ನೋಡಿರಿ, ಬ್ಯಾಂಕಿಂಗ್ ಬಿಸ್ನೆಸ್ ಅಂದರೆ ಆಲ್ರೆಡಿ ಮೊದಲೇ ಹೇಳಿದ್ನಲ್ಲ ಕನೆಕ್ಟಿಂಗ್ ಲಿಂಕ್, ಅದೇ ಥರನೇ ಮೇಯ್ನ್ ಆ್ಯಕ್ಟಿವಿಟಿ ಏನು ಬ್ಯಾಂಕ್ದು ಅಂತ ಹೇಳಿದ್ರೆ, ಇವರು ದುಡ್ಡನ್ನ ತೊಗೊಳ್ತಾರೆ ನಮ್ಮ ಹತ್ರದಿಂದ, ಡೆಪಾಸಿಟ್ಸ್ ತೊಗೊಳ್ತಾರೆ, ಮತ್ತು ಅದನ್ನು ಬೇರೆಯವ್ರಿಗೆ ಲೆಂಡ್ ಮಾಡ್ತಾರೆ, ಲೋನ್ ಬೇಕಾಗಿರೋರಿಗೆ ಕೊಡ್ತಾರೆ ಅಷ್ಟೆ. ನೇಮ್ ಐಡೆಂಟಿಟಿ. ಬ್ಯಾಂಕ್ಸ್ ಆಲ್ವೇಸ್ ಆ್ಯಡ್ ಬ್ಯಾಂಕ್ ಟು ದೇರ್ ನೇಮ್ಸ್. ನೋಡಿ, ಎಲ್ಲ ಬ್ಯಾಂಕಲ್ಲೂ ಕೂಡ ನೀವು ಬ್ಯಾಂಕ್ ಅನ್ನೋ ವರ್ಡ್ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಈಗ ಸಿಂಡಿಕೇಟ್ ಬ್ಯಾಂಕ್ ಅಂದ್ಕೊಳ್ಳಿ, ಬ್ಯಾಂಕ್ ಇದೆ. ವಿಜಯ ಬ್ಯಾಂಕ್ ಅಂದ್ಕೊಳ್ಳಿ, ಬ್ಯಾಂಕ್ ಇದೆ. ಕಾರ್ಪೊರೇಷನ್ ಬ್ಯಾಂಕ್ ಇದೆ. SBI ಬ್ಯಾಂಕ್ ಅಂತ ಅಂದ್ಕೊಳ್ಳಿ, ಅದಕ್ಕೂ ಬ್ಯಾಂಕ್ ಇದೆ. ಈ ರೀತಿ ಇಟ್ ಎನೇಬಲ್ಸ್ ದಿ ಕಸ್ಟಮರ್ಸ್ ಟು ನೋ ವಿಚ್ ಬ್ಯಾಂಕ್ ದೇ ಆರ್ ಡೀಲಿಂಗ್ ವಿತ್ ಮನಿ. ನೋಡಿ, ಇದರಿಂದ ನಮಗೇನು ಗೊತ್ತಾಗುತ್ತೆ, ಓಕೆ ಇದು ಬ್ಯಾಂಕ್ ಇದೆ, ಇದು ವಿಜಯ ಅನ್ನೋದು ಒಂದು ಕಂಪ್ನಿ ಅಲ್ಲ, ವಿಜಯ ಬ್ಯಾಂಕ್ ಇದು ಅಂತ ಗೊತ್ತಾಗುತ್ತೆ. ಆಗ ಇಲ್ಲಿ ದುಡ್ಡನ್ನ ಡೀಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅವರು ಒಂದು ಓಕೆ ಇಲ್ಲಿ ಡೆಪಾಸಿಟ್ ಮಾಡ್ಬೋದು, ಇಲ್ಲಿ ಲೋನ್ ತೊಗೊಳ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ನಾವು ಫಂಕ್ಷನ್ಸ್ ಆಫ್ ದಿ ಬ್ಯಾಂಕ್ಸ್. ಬ್ಯಾಂಕ್ಸ್ ಏನೇನು ಕೆಲಸ ಮಾಡುತ್ತೆ ನೋಡಿ, ಇದು ಆಲ್ಮೋಸ್ಟ್ ಆಲ್ ಎಲ್ಲ ಹಾಗೆ ನಿಮ್ಗೆ ರಿಪಿಟೇಷನ್ ಥರ ಇರುತ್ತೆ ಕೆಲವು ಪಾಯಿಂಟ್ಸ್ ಎಲ್ಲ. ಆದರೂ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಕ್ವಶನ್ ಆನ್ಸರ್ಸ್ ಕೇಳಿದಾಗೆಲ್ಲ ಕೂಡ ಬರೆಯೋದಕ್ಕೂ ಕೂಡ ಯೂಸ್ ಆಗುತ್ತೆ ಇದು. ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಅದರ್ಸ್. ನೋಡಿ, ಪಬ್ಲಿಕ್ಕಿಂದ ಡೆಪಾಸಿಟ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದು ಒಂದು ಫಂಕ್ಷನ್ ಬ್ಯಾಂಕ್ದು. ಲೆಂಡಿಂಗ್ ಮನಿ ಟು ಪಬ್ಲಿಕ್ ಅಂದರೆ ಯಾರಿಗೆ ಲೋನ್ ಬೇಕು, ಪಬ್ಲಿಕ್ಗಿರ್ಬೋದು ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಿರ್ಬೋದು, ಬೇರೆ ಕಂಪನಿಗಿರ್ಬೋದು, ಲೋನ್ಗಳು ಕೊಡುವಂಥದ್ದು. ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈಗ ಇಲ್ಲಿಂದ ನಾವು ಇವಾಗ ಬೆಂಗಳೂರಲ್ಲಿ ಇರ್ತೀನಿ ನಾನು, ಮೈಸೂರಲ್ಲಿ ಯಾರಿಗೂ ದುಡ್ಡು ಕೊಡಬೇಕು, ಆಗ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು. ಓಕೆ. ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ಈಗ ಯಾರು ನನಗೆ ಚೆಕ್ ಕೊಟ್ಟಿರ್ತಾರೆ, ಅದನ್ನು ನಾನು ಬ್ಯಾಂಕಿಗೆ ಕೊಡ್ತೀನಿ, ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಕಲೆಕ್ಟ್ ಮಾಡಿಬಿಟ್ಟು ನನ್ನ ಅಕೌಂಟ್ಗೆ ಆ ಅಮೌಂಟ್ನ ಹಾಕ್ತಾರೆ. ಅಂಥದ್ದು DD ಇರ್ಬೋದು, ಬೇರೆ ಬಿಲ್ಸ್ ಇರ್ಬೋದು, ಇದೆಲ್ಲ ಕೂಡ. ನೆಕ್ಸ್ಟ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಕೆಲವು ಮನಿ ಬಿಲ್ಸ್ ಇರುತ್ತೆ, ಅದನ್ನು ಬ್ಯಾಂಕಿಗೆ ಕೊಟ್ಟರೆ ಅವರು ಅದನ್ನು ನಮ್ಗೆ ಅಮೌಂಟ್ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಅಥವಾ ನಮ್ಗೆ ಕ್ಯಾಶ್ ಕೊಡ್ತಾರೆ, ಆ ರೀತಿ ಕೆಲಸ. ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್. ಇವರೊಂದು ಲಾಕರ್ಸ್ ಅಂತ ಇಟ್ಟಿರ್ತಾರೆ, ಅದರಲ್ಲಿ ಇವರು ರೆಂಟಿಗೆ ಕೊಡ್ತಾರೆ ನಮಗೆ. ಓಕೆ, 1 ವರ್ಷ ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಪೇ ಮಾಡಿಬಿಟ್ಟು ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಲಾಕರಲ್ಲಿ ಇಡ್ಬೋದು ಅಂತ. ಆ ರೀತಿ ಒಂದು ಫಂಕ್ಷನ್ ಇದೆ. ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಈಗ ಡಾಲರ್ಸ್ ಟು ಪೌಂಡ್, ಪೌಂಡ್ ಟು ರುಪಿ, ಈ ಥರ ಕನ್ವರ್ಟ್ ಮಾಡಬೇಕು. ನನ್ನ ಹತ್ರ ಈಗ ಡಾಲರ್ಸ್ ಇದೆ, ನಾನು US ಇಂದ ಬಂದಿರ್ತೀನಿ, ಆಗ ನನಗೆ ಇಲ್ಲಿ ಇಂಡಿಯಾದಲ್ಲಿ ರುಪೀಸ್ ಬೇಕು. ಆಗ ಬ್ಯಾಂಕ್ಗೆ ನಾನು ಡಾಲರ್ಸ್ ಕೊಟ್ಟರೆ ಅವರು ಅದಕ್ಕೆ ಈಕ್ವಲೆಂಟ್ ರುಪೀಸ್ನ ನನಗೆ ಕೊಡ್ತಾರೆ, ನಾನು ಇಲ್ಲಿ ಖರ್ಚು ಮಾಡೋದಕ್ಕೆ. ಇಲ್ಲ ಹಾಗೆ ಡಾಲರ್ ತಂದ್ರು ಅಂತ ಹೇಳಿದ್ರೆ ಇಲ್ಲಿ ಯಾರೋ ಅಂಗಡಿಯವ್ರು ತೊಗೊಳ್ಳಲ್ಲ. ಹಾಗೆ ಕೀಪಿಂಗ್ ವ್ಯಾಲ್ಯೂಬಲ್ಸ್ ಇನ್ ಸೇಫ್ ಕಸ್ಟಡಿ. ಈಗ ಕೆಲವು ಬ್ಯಾಂಕಲ್ಲೆಲ್ಲ ಬಂದು ಸೇಫ್ ಕಸ್ಟಡಿ ಅಂತ ಒಂದು 50 ವರ್ಷಕ್ಕೆ ಆ ಥರ ಏನಾದರೂ ಒಂದು ಬಾಕ್ಸ್ ಥರ ತೊಗೊಂಡು ಅದರಲ್ಲಿ ಎತ್ತಿಟ್ಟಿರ್ತಾರೆ, ಡೆಪಾಸಿಟ್ ಬಾಕ್ಸ್ ಥರನೇ. ಅದು ಗೋಲ್ಡ್ ಅದೆಲ್ಲ ಕೂಡ ಇಟ್ಟಿರ್ತಾರೆ, ಅದನ್ನು ಸೇಫಾಗಿ ಇಟ್ಕೊಳ್ಳುವಂಥದ್ದು. ಓಕೆ. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಕ್ರೆಡಿಟ್ ಲೆಟರ್ಸ್ ಮತ್ತು ಗ್ಯಾರಂಟಿ ಲೆಟರ್ಸ್ ಎಲ್ಲ ಕೊಡುವಂಥದ್ದು
ಅಂದರೆ ಈಗ ಬಾಂಡ್ಸ್ ಅಂತೆಲ್ಲ ಕರಿತೀವಲ್ವ, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು ಅಥವಾ ಬೇರೆ ಬ್ಯಾಂಕ್ದೇ ಇರ್ಬೋದು ಬಾಂಡ್ಸು, ಅದೆಲ್ಲ ಇಶ್ಯೂ ಮಾಡ್ತಾರೆ. ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಅವ್ರ ಟ್ರಾನ್ಸಾಕ್ಷನ್ಸ್ ಏನಿದೆ ಅದು ಕೂಡ ಇವರು ನೋಡ್ಕೊತಾರೆ. ಅಂದರೆ ಈಗ ಗೌರ್ಮೆಂಟ್ ಅವ್ರದ್ದು ಕೂಡ ಒಂದು ಅಕೌಂಟ್ ಇರುತ್ತೆ, ಅವ್ರಿಗೆ ಸ್ಯಾಲ್ರಿ ಅಕೌಂಟ್ ಇರ್ಬೋದು, ಅಥವಾ ನಮ್ಮ ಹತ್ರ ಏನಾದರೂ ಫೀಸ್ ಕಟ್ಟಿಸ್ಕೊಳ್ಬೇಕು, ಒಂದು ಎಕ್ಸಾಮ್ ಫೀಸ್ ಅಂತ ಅವ್ರದ್ದೇ ಒಂದು ಅಕೌಂಟ್ ಇರುತ್ತೆ, ಅದನ್ನೆಲ್ಲ ಕೂಡ ಈ ಬ್ಯಾಂಕ್ ಅವರು ನೋಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್, ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್. ಬ್ಯಾಂಕ್ಸ್ ನಮಗೆ ಯಾವ್ಯಾವ ರೀತಿ ಸರ್ವಿಸಸ್ ಕೊಡುತ್ತೆ. ಒಂದು ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಈಗ ನಮಗೆ ಎಷ್ಟೊಂದು ಡೆಬಿಟ್ ಕಾರ್ಡೆಲ್ಲ ಅಂದರೆ ನಮ್ಮ ಅಕೌಂಟಿಂದ ಡ್ರಾ ಮಾಡೋಕ್ಕೆ ಡೆಬಿಟ್ ಕಾರ್ಡ್ ಕೊಡ್ತಾರೆ, ಜೊತೆಗೆ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ಸಾಲವಾಗಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಅಂತ ಕ್ರೆಡಿಟ್ ಕಾರ್ಡ್ಸ್ ಕೂಡ ಕೊಡ್ತಾರೆ, ಅದೊಂದು ಸರ್ವಿಸು. ನೆಕ್ಸ್ಟ್ ಬಂದು ಪರ್ಸ್ನಲ್ ಲೋನ್ಸ್ ಕೊಡ್ತಾರೆ. ನೆಕ್ಸ್ಟ್ ಬಂದು ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್, ಮನೆ ಕಟ್ಟೋಕ್ಕೆ ಅಥವಾ ಸೈಟ್ ತೊಗೊಳಕ್ಕೆ ಲೋನ್ಸು ಅಥವಾ ಗಾಡಿ ತೊಗೊಳಕ್ಕೆ ಲೋನ್ಸ್, ಈ ಥರ ಎಲ್ಲ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ಗೂ ಕೂಡ ಅವರು ಸರ್ವಿಸ್ ಕೊಡ್ತಾರೆ. ಅಂದರೆ ನಾನು ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಬೇಕು, ನನಗೆ ಗೊತ್ತಿಲ್ಲ ಇನ್ವೆಸ್ಟ್ ಮಾಡೋದು, ಆಗ ನಾನು ಈ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ನನ್ನ ಬದಲು ಬ್ಯಾಂಕ್ ಅವರೇ ಇನ್ವೆಸ್ಟ್ ಮಾಡ್ತಾರೆ ನೋಡಿಕೊಂಡು ಒಳ್ಳೆ ಇದಕ್ಕೆ ಅಂತ. ರಿಟರ್ನ್ಸಲ್ಲಿ ಇಷ್ಟು % ಅಂತ ಅವ್ರು ಇಟ್ಕೊಂಡು ಮಿಕ್ಕಿದ್ದು ನನಗೆ ಕೊಡ್ತಾರೆ. ಆ ರೀತಿ ಸೇಫ್ ಡೆಪಾಸಿಟ್ ಲಾಕರ್ಸ್ ಆಲ್ರೆಡಿ ಹೇಳಿದ್ದೀನಿ. ಟ್ರಸ್ಟ್ ಸರ್ವಿಸಸ್ ಆಲ್ರೆಡಿ ಹೇಳಿದ್ದೀನಿ. ಸಿಗ್ನೇಚರ್ ಗ್ಯಾರಂಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಸೈನ್ ಮಾಡಿ ಚೆಕ್ ಯಾರಿಗೋ ಕೊಟ್ಟಿರ್ತೀನಿ, ಆವಾಗ ಅದು ಅವ್ರು ಐಡೆಂಟಿಫೈ ಮಾಡ್ಕೊಂಡು ಅವ್ರು ನಮಗೆ ದುಡ್ಡು ಕೊಡ್ತಾರೆ, ಆ ಟೈಪ್. ನೆಕ್ಸ್ಟ್ ಈ ಬ್ಯಾಂಕಿಂಗ್, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇದೆಯಲ್ಲ, ಫೋನ್ಪೇ, ಗೂಗಲ್ ಪೇ ಥರ, ಆ ಟೈಪ್. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಆಫೀಸಸ್. ಈಗ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಎನಿ ಸಾರ್ಟ್ ಆಫ್ ಆ್ಯಕ್ಟಿವಿಟಿ ಇನ್ವಾಲ್ವಿಂಗ್ ಇನ್ ಮನಿ ಆರ್ ಎಕ್ಸ್ಚೇಂಜ್ ಆಫ್ ಮನಿ ಇನ್ ಅನ್ ಅಕೌಂಟ್ ಈಸ್ ವ್ಯೂಡ್ ಆ್ಯಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ನೋಡಿ, ಯಾವುದೇ ಆದರೂ ನಮ್ಮದೊಂದು ಅಕೌಂಟ್ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಮನಿ ಡ್ರಾ ಮಾಡೋದಿರ್ಬೋದು ಅಥವಾ ಮನಿ ಡೆಪಾಸಿಟ್ ಮಾಡೋದಿರ್ಬೋದು, ಈ ರೀತಿ ಏನೇ ಆದರೂ ಎಕ್ಸ್ಚೇಂಜ್ ನಡೀತಾ ಇತ್ತು ಅಂದರೆ ಅದನ್ನು ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ದಟ್ ಡೀಲ್ ವಿತ್ ಮನಿ. ಬ್ಯಾಂಕ್ಸ್ ಅಂದರೆ ಏನು? ಈ ದುಡ್ಡನ್ನ ಡೀಲ್ ಮಾಡೋವಂಥ ಒಂದು ಇನ್ಸ್ಟಿಟ್ಯೂಷನ್ಸ್, ಈ ದುಡ್ಡನ್ನ ಹ್ಯಾಂಡಲ್ ಮಾಡೋವಂಥ ಒಂದು ಕಂಪನಿ ಅಂದ್ಕೊಳ್ಳಿ. ಬ್ಯಾಂಕ್ಸ್ ಕೀಪ್ ದಿ ಮನಿ ಆಫ್ ಕಸ್ಟಮರ್ಸ್ ಇನ್ ದಿ ಫಾರ್ಮ್ ಆಫ್ ಡೆಪಾಸಿಟ್ಸ್ ಆ್ಯಂಡ್ ದಿ ಮನಿ ದಸ್ ಕಲೆಕ್ಟೆಡ್ ಈಸ್ ಲೆಂಡ್ ಟು ದಿ ಕಸ್ಟಮರ್ಸ್ ಹೂ ನೀಡ್ ಮನಿ ಆ್ಯಸ್ ಲೋನ್ಸ್. ನೋಡಿ, ಆಲ್ರೆಡಿ ಹೇಳಿದ್ದೀನಿ, ಇದು ಬ್ಯಾಂಕ್ಸು ನಾವು ಕಸ್ಟಮರ್ಸ್ ಏನಾದ್ರು ಡೆಪಾಸಿಟ್ ಇಟ್ಟಿದ್ವಿ ಅಂತ ಹೇಳಿದ್ರೆ ಆ ಅಮೌಂಟ್ನ ತೊಗೊಂಡು ಯಾರಿಗೆ ದುಡ್ಡು ಬೇಕೋ ಅವ್ರಿಗೆ ಲೋನ್ ಥರ ಕೊಡ್ತಾರೆ. ದೀಸ್ ಲೋನ್ಸ್ ಆರ್ ಕಾಲ್ಡ್ ಆ್ಯಸ್ ಬ್ಯಾಂಕ್ ಲೋನ್ಸ್. ಇಂಥ ಲೋನ್ಗಳನ್ನ ನಾವು ಬ್ಯಾಂಕ್ ಲೋನ್ ಅಂತ ಕರಿತೀವಿ. ಬ್ಯಾಂಕ್ಸ್ ಲೆಂಡ್ ಮನಿ ಆ್ಯಂಡ್ ಕಲೆಕ್ಟ್ ಇಂಟ್ರೆಸ್ಟ್ ಆನ್ ಲೋನ್ಸ್. ಬ್ಯಾಂಕ್ಸ್ ದುಡ್ಡನ್ನ ಕೊಡುತ್ತೆ ಮತ್ತು ಅದ್ರ ಮೇಲೆ ಇಂಟ್ರೆಸ್ಟ್ ತೊಗೊಳುತ್ತೆ, ಗೊತ್ತು. ಎ ಪಾರ್ಟ್ ಆಫ್ ಇಂಟ್ರೆಸ್ಟ್ ಕಲೆಕ್ಟೆಡ್ ಆನ್ ಲೋನ್ಸ್ ಈಸ್ ಗಿವನ್ ಟು ದಿ ಡೆಪಾಸಿಟರ್ಸ್ ಆ್ಯಸ್ ಇಂಟ್ರೆಸ್ಟ್. ಇವರು ನಮ್ಮ ಹತ್ರ ನೋಡಿ ಕಮ್ಮಿ ಪರ್ಸೆಂಟಿಗೆ ತೊಗೊಂಡು ಬೇರೆಯವ್ರಿಗೆ ಲೋನ್ನು ಜಾಸ್ತಿ ಪರ್ಸೆಂಟಿಗೆ ಕೊಟ್ಟಿರ್ತಾರೆ. ಅಂದರೆ ಅವ್ರ ಹತ್ರ ಕಲೆಕ್ಟ್ ಮಾಡೋ ಇಂಟ್ರೆಸ್ಟಲ್ಲಿ ನಮಗೊಂದು ಸ್ವಲ್ಪ ಕೊಡ್ತಾರೆ, ಬ್ಯಾಂಕ್ ಅವ್ರು ಒಂದು ಸ್ವಲ್ಪ ಇಟ್ಕೊಳ್ತಾರೆ. ದಿಸ್ ಇಂಟ್ರೆಸ್ಟ್ ಫಾರ್ಮ್ಸ್ ದಿ ಇನ್ಕಮ್ ಟು ದಿ ಡೆಪಾಸಿಟರ್ಸ್. ಇದರಿಂದ ಏನಾಯಿತು, ನಾವು ಡೆಪಾಸಿಟ್ ಮಾಡಿರೋ ಅಂಥವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಥರ ಬರ್ತಾ ಇರುತ್ತೆ. ಬ್ಯಾಂಕ್ಸ್ ಇನ್ವೆಸ್ಟ್ ದಿ ಕಸ್ಟಮರ್ಸ್ ಮನಿ ಇನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಇನ್ಕ್ರೀಸ್ ದೇರ್ ಫಂಡ್ಸ್. ನೋಡಿರಿ, ಬ್ಯಾಂಕ್ಸ್ ಅಂದರೆ ಬರೀ ಲೋನ್ ಮಾತ್ರ ಕೊಡೋಲ್ಲ. ಹಳೆ ಕಾಲದಲ್ಲಿತ್ತು ಬ್ಯಾಂಕ್ಸ್ ಬರೀ ಲೋನ್ ಮಾತ್ರ ಕೊಡುತ್ತೆ, ಬೇರೆ ಏನು ಮಾಡಲ್ಲ ಅಂತ. ಆದರೆ ಈಗ ಆಗಲ್ಲ. ಕೆಲವು ಬಿಸ್ನೆಸ್ಗಳ ಮೇಲೆ ಕೂಡ ಇವರು ಇನ್ವೆಸ್ಟ್ ಮಾಡ್ತಾರೆ. ನೋಡಿ, ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಇನ್ಯಾವುದೋ ಒಂದು ರಿಲಯನ್ಸ್ ಕಂಪ್ನಿ ಇತ್ತು, ಇನ್ನೊಂದು ಕಂಪ್ನಿ ಇತ್ತು, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ರು ಅಂತಲ್ಲ. ಇವರು ಗೌರ್ಮೆಂಟ್ ಅಪ್ರೂವ್ಡ್ ಬಿಸ್ನೆಸ್ಗಳು ಕೆಲವು ಬರುತ್ತೆ, ಅದ್ರ ಮೇಲೆ ಮಾತ್ರ ಇವರು ಇನ್ವೆಸ್ಟ್ ಮಾಡೋಕ್ಕಾಗೋದು. ಓಕೆ, ಗೌರ್ಮೆಂಟಲ್ಲಿ ಇವಾಗ ಯಾವುದೋ ಒಂದು ಬೆಸ್ಕಾಮ್ ಇರುತ್ತೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ವಾಟರ್ ಬೋರ್ಡ್ ಇರುತ್ತೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ರೈಲ್ವೇಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅಷ್ಟೇ, ಇವರು ಬೇರೆ ಪ್ರೈವೇಟ್ ಕಂಪ್ನಿ ಮೇಲೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಪಲ್ಲ. ಅವ್ರು ಪ್ರೈವೇಟ್ ಕಂಪ್ನಿಗೆ ಬೇಕಾದ್ರೆ ಲೋನ್ ಕೊಡ್ಬೋದು, ಇನ್ವೆಸ್ಟ್ ಮಾಡೋಕ್ಕೆ ಬಿಡಲ್ಲ. ಆಲ್ ದಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಇಸ್ ನೋನ್ ಆ್ಯಸ್ ಮದರ್ ಆಫ್ ಆಲ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇದೆಲ್ಲ ಒಂದೇ. ಒಂದು RBI ಅಂತ ಒಂದು ಬ್ಯಾಂಕ್ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಇದು ಇಂಡಿಯಾಗೇ ತುಂಬ ದೊಡ್ಡ ಬ್ಯಾಂಕ್. ಬೇರೆ ಯಾವ್ಯಾವ ಬ್ಯಾಂಕ್ ಇದೆ, SBI, SBM, ಕೆನರಾ ಬ್ಯಾಂಕ್, ಈ ಥರ ಬ್ಯಾಂಕ್ಗಳೆಲ್ಲ ಕೂಡ ಈ RBIಗೆ ರಿಪೋರ್ಟ್ ಮಾಡ್ಕೊಳ್ಬೇಕು. ಅಂದರೆ ಅವರ ಬಾಸ್ ಥರ ಇವರು, RBI ಅವರು. ಇವ್ರು ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ದಾರೆ ಜನಗಳು, ಅಥವಾ ಏನೇನು ನೋಡ್ಕೊಳ್ತಾ ಇದ್ದಾರೆ ಬ್ಯಾಂಕಲ್ಲಿ, ಕೆಲಸದವ್ರು ಯಾವ ಥರ ಮಾಡ್ತಾಯಿದ್ದಾರೆ, ಅದೆಲ್ಲ ಕೂಡ RBIಗೆ ರಿಪೋರ್ಟ್ ಕಳಿಸ್ಬೇಕು. RBI ಫಾರ್ಮುಲೇಟ್ಸ್ ದಿ ಮಾನಿಟರಿ ಪಾಲಿಸಿ ವಿಚ್ ಶುಡ್ ಬಿ ಫಾಲೋಡ್ ಬೈ ಆಲ್ ಬ್ಯಾಂಕ್ಸ್. RBI ಅವ್ರು ಏನು ಮಾಡ್ತಾರೆ, ಒಂದು ಮಾನಿಟರಿ ಪಾಲಿಸಿ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಡೆಪಾಸಿಟರ್ ಇಡೋವಂಥವ್ರಿಗೆ ಯಾವ್ಯಾವ ಸೌಲಭ್ಯ ಕೊಡಬೇಕು, ಅದಕ್ಕೆ ಚಾರ್ಜಸ್ ಏನೇನು ಕಲೆಕ್ಟ್ ಮಾಡ್ಬೋದು ಅದು, ಅಥವಾ ನೀವು ಯಾರಿಗಾದ್ರು ಲೋನ್ ಕೊಟ್ರಿ ಅಂದರೆ ಎಷ್ಟು ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೋದು, ಅಥವಾ ಎಂಥವ್ರಿಗೆ ನೀವು ಲೋನ್ ಕೊಡ್ಬೋದು, ಅದ್ರ ಕ್ರೈಟೀರಿಯಾ ಏನು, ಅದೆಲ್ಲ ರೂಲ್ಸ್ನೆಲ್ಲ ಇವರು ಫಾರ್ಮುಲೇಟ್ ಮಾಡ್ತಾರೆ. ಟುಡೇ ವಿ ಹ್ಯಾವ್ ಸ್ಟೇಟ್ ಬ್ಯಾಂಕ್ ಗ್ರೂಪ್, 20 ನ್ಯಾಷನಲೈಸ್ಡ್ ಬ್ಯಾಂಕ್ಸ್, 21 ಪ್ರೈವೇಟ್ ಬ್ಯಾಂಕ್ಸ್ ಆ್ಯಂಡ್ 19 ಫಾರಿನ್ ಬ್ಯಾಂಕ್ಸ್. ನೋಡಿ, ಇಂಡಿಯಾದಲ್ಲಿ ಈಗ ಸ್ಟೇಟ್ ಬ್ಯಾಂಕ್ ಗ್ರೂಪ್ ಇದೆ. ಅಂದರೆ ಸ್ಟೇಟ್ ಬ್ಯಾಂಕ್ ಗ್ರೂಪ್ ಅಂದರೆ ನಿಮಗೆ SBI, SBM, SBH ಇದೆಲ್ಲ ಕರೀತಾರಲ್ಲ, ಇದೆಲ್ಲ ಕೂಡ
ಈಗ ಒಂದೇ ಬ್ಯಾಂಕ್ ಮಾಡಿದ್ದಾರೆ, ಸ್ಟೇಟ್ ಬ್ಯಾಂಕ್ ಅಂತ ಅದಕ್ಕೆ ಕರೀತಾರೆ. ಈಗ ಇದ್ರ ಜೊತೆ 20 ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆ. ಈಗ ಸಿಂಡಿಕೇಟ್, ಕೆನರಾ, ವಿಜಯ ಬ್ಯಾಂಕ್ ಈ ಟೈಪು. ಮತ್ತು 21 ಪ್ರೈವೇಟ್ ಬ್ಯಾಂಕ್ಸ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಂದರೆ ಈಗ HDFC, ICICI ಇದೆಲ್ಲ ಇದೆಯಲ್ಲ ಅದು. ಮತ್ತು 19 ಫಾರಿನ್ ಬ್ಯಾಂಕ್ಸ್ ಇದೆಲ್ಲ ಕೂಡ ಇದೆ. ಫಾರಿನ್ ಬ್ಯಾಂಕ್ಸ್ ಮೋಸ್ಟ್ಲಿ ಆಕ್ಸಿಸ್, ICICI ಇದೆಲ್ಲ ಫಾರಿನ್ ಬ್ಯಾಂಕ್ಸ್ ಅಂದ್ಕೊಳ್ತೀನಿ, ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ. ದಿ ನೆಟ್ವರ್ಕ್ ಆಫ್ ಬ್ಯಾಂಕ್ಸ್ ಕನ್ಸಿಸ್ಟ್ ಆಫ್ 8,000 ಬ್ಯಾಂಕ್ ಬ್ರಾಂಚಸ್. ನೋಡಿ, ಎಲ್ಲ ಬ್ಯಾಂಕ್ದು ಸೇರಿ ನಮ್ಮ ಇಂಡಿಯಾದಲ್ಲಿ 8,000 ಬ್ರಾಂಚಸ್ ಇದೆ ಬ್ಯಾಂಕ್ದು. ದೇರ್ ಆರ್ ರೂರಲ್ ಬ್ಯಾಂಕ್ಸ್, ರೀಜನಲ್ ಬ್ಯಾಂಕ್ಸ್, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ಸ್ ಆಲ್ಸೋ. ನೋಡಿ, ಈ ಥರ ಬ್ಯಾಂಕ್ಸ್ ಇದೆ ಅಂತ ಹೇಳಿದ್ರೆ ಬರೀ ಇಷ್ಟೇ ಅಲ್ಲ, ಪ್ರೈವೇಟು, ಫಾರಿನ್ ಬ್ಯಾಂಕ್ಸ್ ಈ ಥರನೇ ಅಲ್ಲ. ರೂರಲ್ ಬ್ಯಾಂಕ್ಸ್ ಇದೆ, ಈಗ ಗ್ರಾಮೀಣ ಬ್ಯಾಂಕ್ ಅಂತೆಲ್ಲ ಕರೀತಾರಲ್ಲ ಅಂಥ ಬ್ಯಾಂಕ್ಸ್ ಇದೆ. ರೀಜನಲ್ ಬ್ಯಾಂಕ್ಸ್ ಇದೆ, ಅಂದರೆ ಕರ್ನಾಟಕದಲ್ಲಿ ಮಾತ್ರ ಇರುವಂಥ ಬ್ಯಾಂಕ್ಸ್ಗಳು. ಕೆಲವು ಇನ್ನೂ ಎಷ್ಟೋ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಇದೆ. ದಿ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಇಸ್ ದಿ ಇನ್ಕ್ಲೂಷನ್ ಆಫ್ ಪೋಸ್ಟ್ ಆಫೀಸಸ್ ಇನ್ ಟು ಇಟ್ಸ್ ಫೋಲ್ಡ್. ರೀಸೆಂಟ್ ಡೆವಲಪ್ಮೆಂಟ್, ರೀಸೆಂಟ್ ಏನಿಲ್ಲ, ಸುಮಾರು ವರ್ಷ ಆಯಿತು. ರೀಸೆಂಟ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸಲ್ಲಿ ಕೂಡ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಬ್ಯಾಂಕಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಅದೆಲ್ಲ ಕೂಡ ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು. ಓಕೆ, ದಿ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಎ ಬ್ಯಾಂಕ್ ಟು ಬಿ ಟೆಂಟೇಟಿವ್ಲಿ ಕಾಲ್ಡ್ ದಿ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ವಿತ್ ದಿ ನೆಟ್ವರ್ಕ್ ಆಫ್ ಪೋಸ್ಟ್ ಆಫೀಸಸ್ ಸ್ಪ್ರೆಡ್ ಆಲ್ ಓವರ್ ದಿ ಇಂಡಿಯಾ. ನೋಡಿರಿ, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಥವಾ ಪೋಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಇವರೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಒಂದು ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ಇವ್ರದ್ದು ಆಲ್ರೆಡಿ ಬ್ರಾಂಚಸ್ ಇಂಡಿಯಾದಲ್ಲಿ ಫುಲ್ ಎಲ್ಲ ಕಡೆ ಇದೆ. ಇದನ್ನೇ ಬ್ಯಾಂಕ್ ಥರ ಕೂಡ, ಈಗ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋ ಹಾಗೆ ಪೋಸ್ಟ್ಗಳೆಲ್ಲ ಯಾರು ಕಳಿಸಲ್ಲ. ಕೆಲವು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ಪೋಸ್ಟ್ ಕಳಿಸ್ತಾರೋ ಹೊರತು ಪರ್ಸ್ನಲ್ ಪೋಸ್ಟ್ಗಳೆಲ್ಲ ಯಾವುದೂ ಇಲ್ಲ. ಎಲ್ಲ ಮೊಬೈಲಲ್ಲಿ ವಾಟ್ಸಪ್ ಮಾಡ್ತಾರೆ, ಮೇಲ್ ಮಾಡ್ತಾರೆ, ಈ ರೀತಿಯೇ ಇದೆ. ಕಂಪ್ನಿಗಳಲ್ಲಿ ಕೂಡ ತುಂಬ ಮೇಲಿಂಗೇ ಜಾಸ್ತಿ ನಡೀತಾ ಇದೆ, ಪೋಸ್ಟ್ ಅಂತ ಕಳಿಸಲ್ಲ. ಇದರಿಂದ ಹೆಂಗಿದ್ರು ಖಾಲಿ ಇದೆಯಲ್ವಾ, ಆಲ್ರೆಡಿ ಬ್ರಾಂಚಸ್ ಎಲ್ಲ ಎಷ್ಟೊಂದು ಇದೆಯಲ್ಲ ಪೋಸ್ಟ್ ಆಫೀಸ್, ಇದನ್ನು ಬ್ಯಾಂಕ್ ಥರ ಕೂಡ ಯೂಸ್ ಮಾಡ್ಕೊಂಡು ನಾವು ಟ್ರಾನ್ಸಾಕ್ಷನ್ಸು ಮಾಡ್ಬೋದು ಅಂತ ಒಂದು ಐಡಿಯಾ ಇದೆ ಅವ್ರದ್ದು. 90% ಆಫ್ ದೆಮ್ ಆರ್ ಇನ್ ಅರೌಂಡ್ ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್. ನೋಡಿ, ಎಷ್ಟೊಂದು ಬ್ರಾಂಚಸ್ ಇದೆ ಪೋಸ್ಟ್ ಆಫೀಸ್ದು, ಅದರಲ್ಲಿ 90% ಬ್ರಾಂಚಸ್ ಎಲ್ಲ ಬಂದು ರೂರಲ್ ಏರಿಯಾಸ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲಿ ಇರೋದು. ರೂರಲ್ ಏರಿಯಾಸ್ ಅಂದರೆ ಹಳ್ಳಿ ಕಡೆ ಅಂಥ ಕಡೆ, ಸೆಮಿ ಅರ್ಬನ್ ಅಂತ ಹೇಳಿದ್ರೆ ಸಿಟಿಯಿಂದ ಹೊರಗಡೆ. ಓಕೆ, ದಿ ಡಿಪಾರ್ಟ್ಮೆಂಟ್ ಈಸ್ ಆಲ್ರೆಡಿ ಪ್ರೊವೈಡಿಂಗ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಎ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್, ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ಕಿಸಾನ್ ವಿಕಾಸ್ ಪತ್ರ, ಮಂತ್ಲಿ ರೆಕರಿಂಗ್ ಡೆಪಾಸಿಟ್ಸ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಪೇಮೆಂಟ್, ಮನಿ ಟ್ರಾನ್ಸ್ಫರ್ ಎಕ್ಸೆಟ್ರಾ. ನೋಡಿರಿ, ಈಗ ಪೋಸ್ಟ್ ಆಫೀಸಲ್ಲಿ ಏನು ಮಾಡಿದ್ದಾರೆ, ಆಲ್ರೆಡಿ ಎಷ್ಟೊಂದು ಸರ್ವಿಸಸ್ಗಳೆಲ್ಲ ಫೈನಾನ್ಷಿಯಲ್ ಸರ್ವಿಸಸ್ ಮಾಡ್ತಾ ಇದ್ದಾರೆ. ಈಗ ಪೋಸ್ಟ್ ಆಫೀಸಲ್ಲಿ ನೋಡ್ಬೋದು, ಅಲ್ಲಿ ಅಕೌಂಟ್ ಓಪನ್ ಮಾಡಿರ್ತಾರೆ, ಅದರಲ್ಲೇ ಸೇವಿಂಗ್ಸ್ ಮಾಡ್ಬೋದು, ಅದೆಲ್ಲ ಇರುತ್ತೆ. ಜೊತೆಗೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂತ ಕೂಡ ಕೊಡ್ತಾರೆ, ಅಂದರೆ ಬಾಂಡ್ಸ್ ಟೈಪ್ ಅದು. ಈ ಥರ ಲೈಫ್ ಇನ್ಶೂರೆನ್ಸ್ ತೊಗೊಳ್ಬೋದು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಪೇಮೆಂಟ್, ಈ ಥರ ಸುಮಾರು ಕೂಡ ಮಾಡ್ತಾ ಇದ್ದಾರೆ. ದಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್ ಪ್ರಮೋಟಿಂಗ್ ಎ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ 1,000 crores ಫಾರ್ ದಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ನೋಡಿ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, 1,000 crores ನಾವು ಇಟ್ಕೊಂಡು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇವರು ನೋಡ್ತಾ ಇದ್ದಾರೆ. ಕ್ಯಾಪಿಟಲ್ ಅಂದರೆ ಬಂಡವಾಳ ಅಂತ. ಇಟ್ ವಿಲ್ ಬಿ ಸೆಟಪ್ ಆ್ಯಸ್ ಎ ಸಬ್ಸಿಡರಿ ವಿತ್ ದಿ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಅಂದರೆ ಇದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಸಬ್ಸಿಡರಿ ಆಗಿರುತ್ತೆ, ಅಂದರೆ ಅದರದ್ದೇ ಒಂದು ಸಪ್ರೇಟ್ ವಿಂಗ್. ಪೋಸ್ಟ್ ಮಾಡ್ತಾ ಇರ್ತಾರೆ ಅವರು, ಪೋಸ್ಟ್ ಎಲ್ಲ ಕಲೆಕ್ಟ್ ಮಾಡೋದು, ಮೇಲ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಕೂಡ ಒಂದು ಬ್ಯಾಂಕ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋ ಥರ. ಟೈಪ್ಸ್ ಆಫ್ ಬ್ಯಾಂಕ್ಸ್. ಈಗ ಬ್ಯಾಂಕ್ಸ್ ಎಷ್ಟೊಂದು ಥರ ಇದೆ ಅದೆಲ್ಲ ಕೇಳಿದ್ರಿ. ಈಗ ಎಷ್ಟು ಥರ ಇದೆ, ಯಾವ್ಯಾವ ಟೈಪ್ಸಲ್ಲಿದೆ ಬ್ಯಾಂಕ್ಸು, ಒಂದು ಸ್ವಲ್ಪ ಇನ್ಡೆಪ್ತಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಎಷ್ಟೊಂದು ರೀತಿ ಬ್ಯಾಂಕ್ಸ್ ಎಲ್ಲ ಇದೆ. ಈಚ್ ಟೈಪ್ ಆಫ್ ಬ್ಯಾಂಕ್ ಈಸ್ ಸ್ಪೆಷಲೈಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್. ಒಂದೊಂದು ಬ್ಯಾಂಕಿಗೂ ಒಂದೊಂದು ಆ್ಯಕ್ಟಿವಿಟೀಸ್ ಇರುತ್ತೆ, ಅಂದರೆ ಅದನ್ನು ಮಾತ್ರ ಮಾಡುತ್ತೆ, ಬೇರೆ ಏನು ಮಾಡಲ್ಲ ಅಂತಿಲ್ಲ, ಬೇರೆವು ಮಾಡುತ್ತೆ, ಆದರೆ ಅದರಲ್ಲಿ ತುಂಬ ಸ್ಪೆಷಲೈಸೇಷನ್ ಇರುತ್ತೆ ಅದಕ್ಕೆ. ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆರ್, ಕೆಲವು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಯಾವ್ಯಾವುದು ಅಂದರೆ ಸೆಂಟ್ರಲ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್. ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ರೀತಿ. ರಿಸರ್ವ್ ಬ್ಯಾಂಕ್ ಅಂದರೆ ಈ ಎಲ್ಲ ಬ್ಯಾಂಕುಗಳು ಕೂಡ ಒಂದು ಹೆಡ್ ಇದ್ದಂಗೆ, ಒಂದು ಬಾಸ್ ಇದ್ದಾಗೆ. ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ನಾರ್ಮಲ್ ನೀವೆಲ್ಲ ಹೊರಗಡೆ ಇರೋಂಥ ಬ್ಯಾಂಕ್ಸ್ ಎಲ್ಲ ಕೂಡ ಕಮರ್ಷಿಯಲ್ ಬ್ಯಾಂಕ್ಸೇ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಇವು ಇಂಡಸ್ಟ್ರಿನ ಡೆವಲಪ್ ಮಾಡೋದಕ್ಕೆ, ಅಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಅಂಥದಕ್ಕೆ ಲೋನ್ ಕೊಡೋಕ್ಕೆ, ಅದ್ರ ಡೆವಲಪ್ಮೆಂಟ್ಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಮಾತ್ರ ಇರೋಂಥ ಬ್ಯಾಂಕ್ಸ್. ನೆಕ್ಸ್ಟ್ ಬಂದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ, ಅಂದರೆ ಇದು ರೆಸಿಡೆನ್ಷಿಯಲ್ ಏರಿಯಾಸ್ನ ಏನಾದರೂ ಬಿಲ್ಡ್ ಮಾಡೋದಕ್ಕೆ, ಲೇಔಟ್ಸ್ ಮಾಡೋದಕ್ಕೆ, ಅಥವಾ ಏನಾದರೂ ಒಂದು ಅಪಾರ್ಟ್ಮೆಂಟ್ಸ್ ಕಟ್ಟೋದಕ್ಕೆ ಅಂಥದಕ್ಕೆ ಹೆಲ್ಪ್ ಮಾಡೋವಂಥ ಕೆಲವು ಬ್ಯಾಂಕ್ಸ್. ಜೊತೆಗೆ ಇದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದರೆ ತುಂಬ ಜಾಸ್ತಿ ರೋಡ್ಗಳು ಹಾಕೋದು ಅದೆಲ್ಲ ಕೂಡ ಇದ್ರ ಅಂಡರ್ಗೆ ಬರುತ್ತೆ. ನೆಕ್ಸ್ಟ್ ಇಂಡಿಜಿನಸ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಸೇಟುಗಳು, ಶೆಟ್ರು ಅಂತೆಲ್ಲ ಹೇಳ್ತಾರಲ್ವ, ಅಂದರೆ ದುಡ್ಡು ಕಾಸು ವ್ಯವಹಾರ ಮಾಡೋವಂಥವ್ರು, ಅಂಥವ್ರು ಮನಿ ಲೆಂಡರ್ಸ್ ಆರ್ ಸಾಹುಕಾರ್ಸ್ ಅಂತ. ಇವರು ಅಲ್ಲಲ್ಲೇ ಒಂದೊಂದು ಊರಲ್ಲೇ ಸ್ವಲ್ಪ ಅಮೌಂಟು,
50,000 1,00,000 ಥರ ಯಾರಿಗಾದ್ರೂ ಲೋನ್ ಟೈಪ್ ಕೊಡ್ತಾರೆ, ಅವ್ರ ಹತ್ರ ಇಷ್ಟು ಅಂತ ಇಂಟ್ರೆಸ್ಟ್ ತೊಗೊಳ್ತಾರೆ, 2% 3% ಅಂಥವ್ರು. ನೆಕ್ಸ್ಟ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ನೀವು ಎಷ್ಟೊಂದು ಕೇಳಿರ್ತೀರ, ಇಂಥ ಸಂಘ ಇದೆ, ಅಂಥದ್ದು ಬ್ಯಾಂಕ್ ಇದೆ, ಮಹಿಳಾ ಸಂಘ ಬ್ಯಾಂಕ್, ಆ ರೀತಿ ಕೇಳ್ತಿರಲ್ವ, ಆ ಥರ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂತ. ಇದು ಯಾವ ರೀತಿ ಅಂತ ಹೇಳಿದ್ರೆ ಜನನೇ 1,000-2,000 ಜನ ಸೇರಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಅವರೇ ಒಂದು ಬ್ಯಾಂಕ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಅವರೇ ಸೆಲೆಕ್ಟ್ ಮಾಡಿಕೊಂಡು ಆ ಬ್ಯಾಂಕ್ ಹೆಡ್ ಅವ್ರನ್ನೆಲ್ಲ ಇಟ್ಟಿರ್ತಾರೆ, ಅವರು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾರೆ. ಇವರು ಅಲ್ಲಿ ಡೆಪಾಸಿಟ್ ಇಡ್ತಾರೆ, ಮತ್ತು ಅಲ್ಲಿ ಏನಾದ್ರು ಲೋನ್ ಬೇಕಂದರೆ ಇವರು ತೊಗೊಳ್ತಾರೆ. ಇದರಿಂದ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗೋ ರೀತಿ. ಈಗ ಟೈಪ್ಸ್ ಆಫ್ ಬ್ಯಾಂಕ್ಸ್ ನೋಡಿದ್ವಿ, ಈಗ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ಸ್ ನೋಡೋಣ. ಅಂದರೆ ಬ್ಯಾಂಕ್ಸ್ ಎಷ್ಟು ಥರ ಇದೆ ಗೊತ್ತಾಯ್ತು ನಮಗೆ. ಈಗ ಬ್ಯಾಂಕ್ ಅಕೌಂಟ್ಸಲ್ಲಿ ಎಷ್ಟು ಥರ ಇದೆ, ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಥರ ಇದೆ ಅದನ್ನು ಕೂಡ ನೋಡೋಣ. ಜನರಲಿ 4 kinds ಆಫ್ ಅಕೌಂಟ್ಸ್ ಕ್ಯಾನ್ ಬಿ ಓಪನ್ಡ್ ಇನ್ ಎ ಬ್ಯಾಂಕ್. 4 ಥರ ಅಕೌಂಟ್ಸ್ ಬರುತ್ತೆ ಜನರಲ್ಲಾಗಿ. ಮೊದಲನೇದು ಬಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. 4 ಥರ ಅಕೌಂಟ್ಸ್ ಬರುತ್ತೆ, ಒಂದೊಂದೇ ನೋಡೋಣ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದರೆ ನಾವು ನೀವೆಲ್ಲ ಓಪನ್ ಮಾಡ್ತೀವಲ್ಲ, ನಾರ್ಮಲ್ ಕ್ಯಾಶ್ ಇಷ್ಟು ಇಡ್ತೀವಿ, ಅದನ್ನು ಬೇಕಾದ್ರೆ ಡ್ರಾ ಮಾಡ್ತೀವಿ, ಅವಾಗವಾಗ ಡೆಪಾಸಿಟ್ ಮಾಡ್ತೀವಿ, ಅಂಥ ಅಕೌಂಟ್ ಅಷ್ಟೇ, ಬೇರೆ ಏನಿಲ್ಲ. ದಿಸ್ ಈಸ್ ದ ಟೈಪ್ ಆಫ್ ಅಕೌಂಟ್ ಈಸ್ ಜನರಲಿ ಓಪನ್ಡ್ ಇನ್ ಬ್ಯಾಂಕ್ಸ್ ಬೈ ಸ್ಯಾಲರಿಡ್ ಪರ್ಸನ್ಸ್ ಆರ್ ಬೈ ದಿ ಪರ್ಸನ್ಸ್ ಹೂ ಹ್ಯಾವ್ ಎ ಫಿಕ್ಸ್ಡ್ ರೆಗ್ಯುಲರ್ ಇನ್ಕಮ್. ನಾರ್ಮಲಿ ಎಲ್ಲರೂ ಓಪನ್ ಮಾಡೋವಂಥ ಒಂದು ಬ್ಯಾಂಕ್ ಇದು, ಮಾಮೂಲಿ ಟ್ರಾನ್ಸಾಕ್ಷನ್ಸ್ಗೆ. ದಿಸ್ ಫೆಸಿಲಿಟಿ ಈಸ್ ಆಲ್ಸೋ ಗಿವನ್ ಟು ದಿ ಸ್ಟೂಡೆಂಟ್ಸ್, ಸೀನಿಯರ್ ಸಿಟಿಸನ್ಸ್, ಪೆನ್ಷನರ್ಸ್ ಎಕ್ಸೆಟ್ರಾ, ಎಲ್ಲರಿಗೂ ಕೊಡ್ತಾರೆ. ಸೇವಿಂಗ್ಸ್ ಅಕೌಂಟ್ಸ್ ಆರ್ ಓಪನ್ ಟು ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೂಲ್ ದೇರ್ ಸೇವಿಂಗ್ಸ್. ಸೇವಿಂಗ್ಸ್ ಅಕೌಂಟ್ಸ್ ಏನಕ್ಕೆ ಜನಗಳಿಗೆ ಎನ್ಕರೇಜ್ ಮಾಡ್ತಾರೆ ಇದನ್ನು ಓಪನ್ ಮಾಡೋಕ್ಕೆ ಅಂದರೆ, ಈಗ ನನ್ನ ಹತ್ರ ಒಂದು ಪಾಕೆಟ್ ಮನಿ ಕೊಡ್ತಾ ಇರ್ತಾರೆ ಮಮ್ಮಿ, ಯಾವಾಗ ₹100 ₹200. ನಾನೇನು ಮಾಡ್ಬೋದು, ಇದನ್ನು ಈ ಒಂದು ಅಕೌಂಟಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಈಗ ಸ್ಟೂಡೆಂಟ್ಸ್ಗಳು ಕೂಡ ಎಷ್ಟೊಂದು ಅಕೌಂಟೆಲ್ಲ ಓಪನ್ ಮಾಡ್ತಾರೆ, ಅದರಲ್ಲಿ ಆಗ್ತಾಯಿದ್ರೆ ನನಗೊಂದು 1 year ಆದಮೇಲೆ ಒಂದಷ್ಟು ಅಮೌಂಟ್ ಅಂತ ಆಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾನು ಏನಾದರೂ ಒಂದು ಪರ್ಚೇಸ್ ಮಾಡ್ಬೋದು, ಬುಕ್ಸ್, ಪೆನ್ಸಿಲ್, ಪೆನ್, ಆ ಥರ ಏನಾದರೂ, ಅಥವಾ ಇನ್ನೂ ಏನಾದರೂ ಸೈಕಲ್ ಪರ್ಚೇಸ್ ಮಾಡಬೇಕು, ಅಥವಾ ಯಾವ್ದಾದ್ರು BMW ಕಾರ್ ಪರ್ಚೇಸ್ ಮಾಡಬೇಕು, ಈ ರೀತಿಯೆಲ್ಲ ಕೂಡ ಮಾಡ್ತಾರೆ. ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ದಿ ನಂಬರ್ ಆಫ್ ಆ್ಯಂಡ್ ಅಮೌಂಟ್ ಆಫ್ ಡೆಪಾಸಿಟ್ಸ್. ಇಲ್ಲಿ ನೀವು ಎಷ್ಟು ಡೆಪಾಸಿಟ್ಸ್ ಮಾಡಬೇಕು ಮತ್ತು ಎಷ್ಟು ಸರಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು, ಅದ್ರ ಮೇಲೆಲ್ಲ ಏನು ಅಷ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಬೆಳಗ್ಗೆ ಒಂದು ₹500 ಹಾಕಿದೆ, ಮಧ್ಯಾಹ್ನ ಒಂದು ₹500 ಹಾಕ್ತೀನಿ, ಸಾಯಂಕಾಲ ಒಂದು ₹1,000 ಡ್ರಾ ಮಾಡ್ತೀನಿ, ಮತ್ತು ಸಾಯಂಕಾಲನೇ ಹೋಗಿ ಮತ್ತೆ ₹500 ಹಾಕ್ತೀನಿ. ಈ ಥರ ಎಷ್ಟು ಸರಿ ಬೇಕಾದರೂ ಅಷ್ಟು ಸರಿ ನಾನು ಡ್ರಾ ಮಾಡ್ಬೋದು ಅಥವಾ ಡೆಪಾಸಿಟ್ ಮಾಡ್ಬೋದು, ಯಾರು ಏನು ಕೇಳೋಕ್ಕಾಗಲ್ಲ. ಮತ್ತು ಇದರಲ್ಲಿ ಒಂದು ರಿಸ್ಟ್ರಿಕ್ಷನ್ ಏನಿದೆ ಅಂದರೆ, ಇಷ್ಟು ಅಮೌಂಟ್ ಮೇಲೆ ಇರೋ ಹಾಗಿಲ್ಲ ಅಂತ ಇದೆ, ಅದ್ರ ಮೇಲೆ ಇರಬೇಕು ಅಂದರೆ ಕೆಲವು ಪರ್ಮಿಷನ್ಸ್ ತೊಗೊಳ್ಬೇಕು ಅವ್ರ ಹತ್ರ. ದಿ ಮನಿ ಕ್ಯಾನ್ ಬಿ ವಿತ್ಡ್ರಾನ್ ಐದರ್ ಬೈ ಚೆಕ್ ಆರ್ ಥ್ರೂ ಎ ವಿತ್ಡ್ರಾಲ್ ಸ್ಲಿಪ್ ಅವೈಲೇಬಲ್ ಇನ್ ದಿ ರೆಸ್ಪೆಕ್ಟಿವ್ ಬ್ಯಾಂಕ್. ದುಡ್ಡನ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಿಮ್ಮ ಹತ್ರ ಚೆಕ್ ಇರಬೇಕು. ಬ್ಯಾಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದಾಗ ಒಂದು ಚೆಕ್ ಕೊಡ್ತಾರೆ, ಅದರಲ್ಲಿ ಎಷ್ಟು ಅಮೌಂಟು ಮತ್ತು ನೀವೇ ಡ್ರಾ ಮಾಡ್ತಾಯಿದ್ದೀರಾ ಅಥವಾ ಯಾರಿಗಾದ್ರೂ ಕೊಡ್ತಾಯಿದ್ದೀರಾ ಅದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಡೇಟೆಲ್ಲ ಹಾಕಿ ಸಿಗ್ನೇಚರ್ ಹಾಕ್ಕೊಟ್ರೆ ಬ್ಯಾಂಕ್ ಅವರು ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಅದೇ ರೀತಿ ನಿಮಗೆ ಅಥವಾ ನೀವೇ ಡ್ರಾ ಮಾಡಬೇಕು ಅಂದರೆ, ಚೆಕ್ ಬುಕ್ ಇಲ್ಲ ಅಂದರೆ ಬ್ಯಾಂಕ್ಗೆ ಹೋದಾಗ ವಿತ್ಡ್ರಾ ಸ್ಲಿಪ್ ಅಂತ ಕೊಡ್ತಾರೆ, ಅದರಲ್ಲಿ ಫಿಲ್ ಮಾಡಿಬಿಟ್ಟು ಸಿಗ್ನೇಚರ್ ಹಾಕಿ ಕೊಟ್ಟರೆ ಅವ್ರು ನೀವೇನಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಅಮೌಂಟ್ ಕೊಡ್ತಾರೆ. ಈ ರೀತಿ ಮೇಯ್ನ್ಲಿ ಇವಾಗೆಲ್ಲ ಈ ಥರ ಯಾರೂ ಮಾಡಲ್ಲ, ಚೆಕ್ಸ್ ಕೂಡ ಯಾರು ಜಾಸ್ತಿ ರೇರಾಗಿ ಯೂಸ್ ಮಾಡ್ತಾರೆ. ಜಸ್ಟ್ ಏನು ಮಾಡ್ತಾರೆ, UPIs ಬರುತ್ತೆ, ಗೂಗಲ್ ಪೇ, ಫೋನ್ಪೇ ಅಂತ, ಅಂಥದ್ದೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಕರೆಂಟ್ ಅಕೌಂಟ್ ಅಂತ. ಕರೆಂಟ್ ಅಕೌಂಟ್ ಬಂದು ಬಿಸ್ನೆಸ್ ಮೆನ್ಗಳು ಓಪನ್ ಮಾಡ್ತಾರೆ ಯೂಶ್ವಲಿ. ಕರೆಂಟ್ ಅಕೌಂಟ್ ಈಸ್ ಓಪನ್ಡ್ ಬೈ ಬಿಸ್ನೆಸ್ ಮೆನ್ ಹೂ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ವಿತ್ ದಿ ಬ್ಯಾಂಕ್. ಅಂದರೆ ತುಂಬ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಬೇಕಾಗಿರೋರು ಬಿಸ್ನೆಸ್ ಮೆನ್ಗಳು ಮೇಯ್ನಾಗಿ ಕರೆಂಟ್ ಅಕೌಂಟ್ನ ಇಟ್ಕೊಳ್ತಾರೆ. ಇಟ್ ಇನ್ಕ್ಲೂಡ್ಸ್ ಡೆಪಾಸಿಟ್ಸ್, ವಿಡ್ರಾವಲ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್. ನೋಡಿ, ಇದರಲ್ಲಿ ಬಂದು ನಾರ್ಮಲ್ ಡೆಪಾಸಿಟ್ಸ್ ಇರುತ್ತೆ ಮತ್ತು ನಾರ್ಮಲ್ ವಿಡ್ರಾವಲ್ಸ್ ಇರುತ್ತೆ, ನಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಮಾಡಿದ ಥರ. ಜೊತೆಗೆ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್ ಕೂಡ ಇರುತ್ತೆ. ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್ ಅಂದರೆ ದುಡ್ಡು ಅಂತ ಇಲ್ಲ, ಈಗ ನಾನು ಯಾರಿಗೋ ಒಬ್ಬರಿಗೆ ಬಟ್ಟೆ ಕೊಡ್ತಾ ಇರ್ತೀನಿ ಒಂದು ಕಂಪ್ನಿಗೆ, ಆ ಕಂಪ್ನಿಯವರು ನನಗೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇರ್ತಾರೆ ಎಕ್ಸ್ಚೇಂಜ್ ಆಗಿ. ಆ ಥರ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್ ಅಂದರೆ. ಜೊತೆಗೆ ಮೇಯ್ನಾಗಿ ಏನಂತ ಹೇಳಿದ್ರೆ, ನಾನು ಇಂಥ ಟೈಮಲ್ಲಿ ನಾನು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಫಿಕ್ಸ್ ಆಗಿರುತ್ತೆ, ಅಂಥ ಟೈಮ್ ಆದಮೇಲೆ ಅವ್ರಿಗೆ ದುಡ್ಡು ಹೋಗೋ ಥರ ಸೆಟ್ ಮಾಡೋದು, ಇದನ್ನೆಲ್ಲ ಆ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸಲ್ಲಿ ಬರೋವಂಥದ್ದು. ಇನ್ ಕರೆಂಟ್ ಅಕೌಂಟ್, ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಎ ಡೇ. ಕರೆಂಟ್ ಅಕೌಂಟಲ್ಲಿ ಎಷ್ಟು ಸರಿ ಬೇಕಾದರೂ ನಾನು ಡೆಪಾಸಿಟ್ ಮಾಡ್ಬೋದು, ಎಷ್ಟು ಸರಿ ಬೇಕಾದರೂ ನಾನು ವಿಡ್ರಾ ಮಾಡ್ಬೋದು. ಜನರಲಿ ಬ್ಯಾಂಕ್ಸ್ ಡು ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದಿಸ್ ಡೆಪಾಸಿಟ್ಸ್ ಬಟ್ ಕಲೆಕ್ಟ್ ಸರ್ವಿಸ್ ಚಾರ್ಜಸ್ ಆರ್ ಬ್ಯಾಂಕ್ ಚಾರ್ಜಸ್ ಆನ್ ಸಚ್ ಅಕೌಂಟ್. ನೋಡಿ, ಏನು ಡಿಫ್ರೆನ್ಸ್ ಈಗ ಸೇವಿಂಗ್ಸ್ ಬ್ಯಾಂಕ್ಸ್ಗೂ ಇಲ್ಲಿಗೆ ಅಂತ ಹೇಳಿದ್ರೆ, ನೋಡಿ ಇದೇನೆ. ನೋಡಿ, ಸೇವಿಂಗ್ಸ್ ಬ್ಯಾಂಕಲ್ಲಿ ನಾವು ಅಕೌಂಟಲ್ಲಿ ಅಮೌಂಟ್ ಇಟ್ಟಿದ್ವಿ ಅಂದರೆ ನಮಗೆ ಇಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತಾ ಇರ್ತಾರೆ. ಆದರೆ ಕರೆಂಟ್ ಅಕೌಂಟಲ್ಲಿ ಏನಾದರೂ ನಾವು ದುಡ್ಡು ಇಟ್ಟಿದ್ವಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ನಮಗೇನೂ ಕೊಡಲ್ಲ, ₹1 ಕೊಡಲ್ಲ. ಜೊತೆಗೆ ನಾವು ಇಟ್ಟಿರೋ ಅಮೌಂಟ್ಗೆ ಇಷ್ಟು ಅಂತ ಸರ್ವಿಸ್ ಚಾರ್ಜಸ್ಸು
ಚಾರ್ಜ್ ಮಾಡ್ತಾ ಇರ್ತಾರೆ. ಮಂತ್ಲಿ, ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಈ ಥರ ಕೆಲವು ಚಾರ್ಜಸ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ. ದೀಸ್ ಡೆಪಾಸಿಟ್ ಅಕೌಂಟ್ಸ್ ಆರ್ ಜನರಲಿ ಓಪನ್ ಫಾರ್ ಎ ಪರ್ಪಸ್ ಟು ಬಿ ಸೇವ್ಡ್ ಫಾರ್ ಎ ಫ್ಯೂಚರ್ ಡೇಟ್. ನೋಡಿ, ಇದೇನಂತ ಹೇಳಿದ್ರೆ ಸೇವಿಂಗ್ಸ್ ಮಾಡಬೇಕು ಅನ್ನೋರು, ಅಂದರೆ ಓಕೆ ಇವಾಗ ಸ್ವಲ್ಪ ಕಟ್ಕೊಂಡು ಹೋಗೋಣ, ಫ್ಯೂಚರಲ್ಲಿ ನಮಗೆ ಏನಕ್ಕಾದರೂ ಆಗುತ್ತೆ, ಆ ರೀತಿ ಯೋಚನೆ ಮಾಡ್ತಾರಲ್ಲ ಅಂಥವ್ರು ಓಪನ್ ಮಾಡೋವಂಥ ಅಕೌಂಟ್ ಇದು. ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಇದು ಸಿಂಪಲ್ ಇಷ್ಟೇ, ನಾನು ಹೇಳ್ಬಿಡ್ತೀನಿ ನೋಡಿ. ಇದು ರೆಕರಿಂಗ್ ಡೆಪಾಸಿಟ್ ಅಂತ ಹೇಳಿದ್ರೆ ಈಗ ಡೈಲಿ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗೋದು. ಈಗ ಅಂಗಡಿಗಳವ್ರು ಯಾರಾದರೂ ಇರ್ತಾರೆ, ಅವರು ಫ್ಯೂಚರಲ್ಲಿ ಏನಕ್ಕಾದರೂ ಬೇಕು, ಒಂದು ಏನಾದ್ರು ಮನೆ ತೊಗೊಳ್ಬೇಕು ಅಥವಾ ಲೀಸ್ಗೆ ಹಾಕ್ಕೊಳ್ಬೇಕು ಅಥವಾ ಒಂದು ಕಾರು ಬೈಕ್ ಏನೋ ತೊಗೊಳ್ಬೇಕು ಅಂತ ಇರ್ತಾರೆ. ಅವ್ರೇನು ಮಾಡ್ತಾರೆ, ಬರೀ ಅಂಗಡಿಗಳವರು ಅಂತಲೇ ಅಲ್ಲ, ಜನಗಳು ಅಷ್ಟೇ, ಡೈಲಿ 100 ರೂಪಾಯಿ ಕಟ್ಕೊಂಡು ಹೋಗ್ತಾರೆ. ಅಥವಾ ತಿಂಗಳಿಗೊಂದು 5,000 ಇಲ್ಲ 1,000 ಈ ಥರ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಫಿಕ್ಸ್ಡ್ ಆಗಿ ತಿಂಗಳು ಕಟ್ಕೊಂಡು ಹೋಗೋದು, ಅಥವಾ ಡೈಲಿ ಕಟ್ಕೊಂಡು ಹೋಗೋದು, ವೀಕ್ಲಿ ಕಟ್ಕೊಂಡು ಹೋಗೋದು, ಈ ರೀತಿ ಮಾಡಿರ್ತಾರೆ. ಇದನ್ನೇ ರೆಕರಿಂಗ್ ಡೆಪಾಸಿಟ್ ಅಂತಾರೆ. ರೆಕರಿಂಗ್ ಅಂದರೆ ಮತ್ತೆ ಕಟ್ಟೋವಂಥದ್ದು. ಓಕೆ, ಅಷ್ಟೇ. ಆಫ್ಟರ್ ದಿ ಪೀರಿಯಡ್ ಈಸ್ ಓವರ್ ದ ಟೋಟಲ್ ಅಮೌಂಟ್ ಈಸ್ ರಿಪೇಡ್ ವಿತ್ ಇಂಟ್ರೆಸ್ಟ್. ಆಮೇಲೆ ಇವ್ರು ಫಿಕ್ಸ್ ಮಾಡಿರ್ತಾರೆ, ಓಕೆ 3 ಇಯರ್ಸ್ ರೆಕರಿಂಗ್ ಡೆಪಾಸಿಟ್ ಅಂದರೆ 3 ಇಯರ್ಸು ಕೂಡ ಡೈಲಿ ಕಟ್ಕೊಂಡು ಹೋಗ್ತೀನಿ, ಅಥವಾ 3 ಇಯರ್ಸ್ ಕೂಡ ವೀಕ್ಲಿ ಕಟ್ಕೊಂಡು ಹೋಗ್ತೀನಿ ಅಂತ. ಒನ್ಸ್ 3 ಇಯರ್ಸ್ ಆದಮೇಲೆ ಅಲ್ಲಿವರೆಗೂ ಇಂಟ್ರೆಸ್ಟ್ ರೇಟ್ ಏನು ಹೇಳಿರ್ತಾರೆ ಅವ್ರು ಡಿಸ್ಕಸ್ ಮಾಡಿರ್ತಾರೆ, ಆ ಇಂಟ್ರೆಸ್ಟ್ ರೇಟ್ ಹಾಕಿ ಟೋಟಲ್ ಅಮೌಂಟು ವಾಪಸ್ ಕೊಡ್ತಾರೆ. ನೆಕ್ಸ್ಟ್ ಬಂದು ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಫಿಕ್ಸ್ಡ್ ಇಡೋದು ಅಂತಾರಲ್ಲ, ಅದೇನೇ ಇದು. ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಓಪನ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಬೈ ಡೆಪಾಸಿಟಿಂಗ್ ಎ ಪರ್ಟಿಕ್ಯುಲರ್ ಸಮ್ ಆಫ್ ದಿ ಮನಿ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಅಮೌಂಟ್ ಬಂತು, ಯಾವುದೋ ಇನ್ಶೂರೆನ್ಸ್ದು ಅಥವಾ ಇನ್ನೊಂದು ಯಾವುದೋ ಒಂದು ಜಾಗ ಮಾರಿದ್ದೋ ಏನೋ ಅಮೌಂಟ್ ಬಂತು, ಅದನ್ನೇನು ಮಾಡ್ತಾರೆ, ಹಾಗೆ ಇದ್ದರೆ ಖರ್ಚು ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು, ಅಥವಾ ಯಾವುದು ಬಿಸ್ನೆಸ್ ಮಾಡೋ ಐಡಿಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಫಿಕ್ಸ್ಡ್ ಇಟ್ಬಿಡ್ತಾರೆ. ಅಂದರೆ ಖರ್ಚಾಗಬಾರ್ದು ಅಂದ್ಬಿಟ್ಟು ಒಂದು ಬ್ಯಾಂಕಲ್ಲಿ ಇಷ್ಟು ಒಂದು 6 ತಿಂಗಳಿಗೆ ಇಲ್ಲ 5 ವರ್ಷಕ್ಕೆ 10 ವರ್ಷಕ್ಕೆ ಈ ಥರ ಇಟ್ಬಿಡ್ತಾರೆ. ಅಷ್ಟು ಅಮೌಂಟ್ ಆದಮೇಲೆ 1 ಇಯರ್ 5 ಇಯರ್ ಆದಮೇಲೆ ಅವ್ರಿಗೆ ಮತ್ತೆ ಅಮೌಂಟ್ ವಾಪಸ್ ಬರುತ್ತೆ ವಿತ್ ಇಂಟ್ರೆಸ್ಟ್. ಓಕೆ, ದಿ ಡೆಪಾಸಿಟ್ ಅಮೌಂಟ್ ಕೆನಾಟ್ ಬಿ ವಿತ್ಡ್ರಾನ್ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ದಿ ಟರ್ಮ್. ಇವು 1 ಇಯರ್ ಅಥವಾ 5 ಇಯರ್ಗೆ ಏನು ಡೆಪಾಸಿಟ್ ಇರ್ತಾರೆ ಅದಕ್ಕಿಂತ ಒಳಗಡೆ ಇದನ್ನು ವಿತ್ಡ್ರಾ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಓಕೆ, ದಿ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ಡಿಪೆಂಡಿಂಗ್ ಅಪಾನ್ ದಿ ಟರ್ಮ್ ಇನ್ ದಿಸ್ ಡಿಪಾಸಿಟ್ ಅಕೌಂಟ್. ಇಂಟ್ರೆಸ್ಟ್ ಕೂಡ ಅಷ್ಟೇ, ನೀವು ಏನಾದರೂ 6 ಮಂತ್ಸ್ ಇಂಟ್ರೆಸ್ಟ್ ಎಲ್ಲ 6 ಮಂತ್ಸ್ಗೆಲ್ಲ ಡೆಪಾಸಿಟ್ ಇಟ್ಟಿದ್ರಿ ಅಂದರೆ ಅದಕ್ಕೆ ಕಮ್ಮಿ ಇಂಟ್ರೆಸ್ಟ್ ಹಾಕ್ಕೊಡ್ತಾರೆ. ನೀವು 1 ಇಯರ್ಗೆ 5 ಇಯರ್ಗೆ ಈ ಥರ ಜಾಸ್ತಿ ಇಟ್ಟಿದ್ರಿ ಅಂತ ಹೇಳಿದ್ರೆ ಟರ್ಮ್ ಡೆಪಾಸಿಟ್, ಹಾಗೆ ಇಂಟ್ರೆಸ್ಟ್ ರೇಟ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್, ಪ್ರೊಸೀಜರ್ಸ್ ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ಈಗ ನಮಗೆ ಗೊತ್ತಾಯಿತು, ಓಕೆ ಡೆಪಾಸಿಟ್ಸ್ ಯಾವ ಥರ ಇದೆ, ಬ್ಯಾಂಕ್ಸ್ ಯಾವ ಥರ ಇದೆ, ಬ್ಯಾಂಕ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, ಅಕೌಂಟ್ಸ್ ಯಾವ ಥರ, ಅಕೌಂಟ್ಸಲ್ಲಿ ಎಷ್ಟು ಟೈಪ್ ಅಂತ. ಈಗ ಅಕೌಂಟ್ಸ್ ಓಪನ್ ಮಾಡೋಕ್ಕೆ ಅಂತ ಹೇಳ್ತಾರೆ, ಒಂದು ಅಕೌಂಟ್ ಓಪನ್ ಮಾಡ್ಬೇಕು, ನೀವು ಏನು ಮಾಡ್ತೀರಾ ನೋಡೋಣ, ಅದ್ರದ್ದು ಒಂದು ಇಂಟ್ರೊಡಕ್ಷನ್ ಇದೆ. ನೌ-ಎ-ಡೇಸ್ ಬ್ಯಾಂಕ್ಸ್ ಹ್ಯಾವ್ ಎಮರ್ಜ್ಡ್ ಆಸ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಬ್ಯಾಂಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ನಡುವೆ. ಬ್ಯಾಂಕ್ಸ್ ಪ್ರೊವೈಡ್ ಎ ಸೇಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ಪ್ ಟು ಮ್ಯಾನೇಜ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕ್ಸ್ ನಮಗೆ ಒಂದು ಸೇಫ್ಟಿ ಕೊಡುತ್ತೆ ಮತ್ತು ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟು ಅವೈಲ್ ಪ್ರೊಫೆಷನಲ್ ಬ್ಯಾಂಕಿಂಗ್ ಸರ್ವಿಸ್ ಇಟ್ ಈಸ್ ಮ್ಯಾಂಡೇಟ್ರಿ ಫಾರ್ ಎವ್ರಿ ಇಂಡಿವಿಜುವಲ್ ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ಆದರೆ ಈ ಫೈನಾನ್ಷಿಯಲ್ ಸರ್ವಿಸಸ್ ಇದೆಲ್ಲ ಬ್ಯಾಂಕ್ ಕೊಡೋವಂಥ ಸರ್ವಿಸ್ನ ನಾವು ಅವೈಲ್ ಆಗಬೇಕು ಅಂದರೆ, ಆ ಸರ್ವಿಸಸ್ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಇರಲೇಬೇಕು. ಈಗ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂದ್ಕೊಳ್ಳಿ ಥ್ರೂ ಬ್ಯಾಂಕ್ ಅಥವಾ ಏನಾದರೂ, ಅವಾಗ ಅಕೌಂಟ್ ಇರಲೇಬೇಕು. ಅಥವಾ ಯಾರಾದರೂ ನಿಮ್ಗೆ ಅಕೌಂಟ್ ಕಳಿಸ್ತೀನಿ ಅಂತ ಅಂದರು ಅಂದ್ಕೊಳ್ಳಿ ಅಮೌಂಟು, ಆಗ ಕೂಡ ನಿಮಗೆ ಬೇಕಾಗುತ್ತೆ ಅಕೌಂಟು. ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್. ಎಲ್ಲ ಅಂದ್ಕೊಂಡಿರೋ ಥರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ತುಂಬ ಕಷ್ಟವಾದ ವಿಷಯ ಏನೂ ಅಲ್ಲ. ಇಟ್ ಟೇಕ್ಸ್ 7 ಸ್ಟೆಪ್ಸ್ ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ಇದರಲ್ಲಿ 7 ಸ್ಟೆಪ್ಸ್ ಇದೆ. ಈ 7 ಸ್ಟೆಪ್ಸ್ನ ಈಸಿಯಾಗಿ ಫಾಲೋ ಮಾಡಿದ್ರಿ ಅಂದರೆ 1 by 1 ಈಸಿಯಾಗಿ ಬ್ಯಾಂಕ್ ಅಕೌಂಟ್ ನಿಮಗೆ ಓಪನ್ ಆಗುತ್ತೆ. ಮೊದಲೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಡಿಸೈಡ್ ದಿ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು, ನನಗೆ ಸೇವಿಂಗ್ಸ್ ಬೇಕಾ, ಕರೆಂಟ್ ಬೇಕಾ, ನೀವು ಡಿಸೈಡ್ ಮಾಡಬೇಕು. ಅಥವಾ ರೆಕರಿಂಗ್ ಮಾಡ್ಕೊಳ್ತೀನಾ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಇಡ್ತೀನಾ, ಯಾವ ಅಕೌಂಟ್ ಬೇಕು, ಅದು ಯಾವ್ಯಾವುದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಲ್ವಾ. ಸೇವಿಂಗ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಕರೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ. ಕರೆಂಟೆಲ್ಲ ನಿಮಗೇನು ಯೂಸ್ ಇರೋಲ್ಲ. ಸೇವಿಂಗ್ಸ್, ರೆಕರಿಂಗ್ ಆ್ಯಂಡ್ ಟರ್ಮ್ ಫಿಕ್ಸ್ಡ್ ಡೆಪಾಸಿಟ್ ನೀವು ಮಾಡ್ಬೋದು. ಅದರಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಡಿಸೈಡ್ ವಿಚ್ ಟೈಪ್ ಆಫ್ ಅಕೌಂಟ್ ಯು ವಾಂಟ್ ಟು ಓಪನ್ ಇನ್ ಎ ಬ್ಯಾಂಕ್. ನೆಕ್ಸ್ಟ್, ಅಪ್ರೋಚ್ ದಿ ಬ್ಯಾಂಕ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ಮೀಟ್ ಇಟ್ಸ್ ಆಫೀಸ್. ಈಗ ಯಾವ ಬ್ಯಾಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತ ಇದ್ರೆ ಆ ಬ್ಯಾಂಕ್ನ ವಿಸಿಟ್ ಮಾಡಿ, ಅವ್ರ ಆಫೀಸ್ನ. ಒನ್ಸ್ ಯು ಹ್ಯಾವ್ ಡಿಸೈಡೆಡ್ ಓಕೆ ಯಾವ ಟೈಪ್ ಆಫ್ ಅಕೌಂಟ್ ಅಂದರೆ ಬ್ಯಾಂಕ್ನ ಒಂದು ಸರಿ ವಿಸಿಟ್ ಮಾಡಬೇಕು. ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅವ್ರನ್ನ ಕೇಳ್ಬೋದು. ಆಗ ಬ್ಯಾಂಕ್ ಆಫೀಸರ್ ಏನು ಮಾಡ್ತಾರೆ, ಬ್ಯಾಂಕಿಂಗ್ ಆಫೀಸರ್ ನಿಮಗೆ ಬೇಕಾಗಿರೋಂಥ ಫಾರ್ಮ್ಸು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ. ಅಂದರೆ ಓಕೆ ಇದು ಅಪ್ಲಿಕೇಶನ್ ಇದೆಯಪ್ಪ, ಇದನ್ನು ತೊಗೊಂಡು ಈ ಥರ ಫಿಲ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿ, 1-2 ಫೋಟೋ ಬೇಕಾ, 3 ಫೋಟೋ ಬೇಕಾ ಅದು, ಅಥವಾ ನೀವು ಮೈನರ್ ಇದ್ರಿ ಅಂದರೆ ಇನ್ನು 18 ಇಯರ್ಸ್ ಆಗಿಲ್ಲ ಅಂತ ಹೇಳಿದ್ರೆ
ನಿಮ್ಮ ಪೇರೆಂಟ್ಸ್ ಯಾರಿದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕು, ಅವ್ರ ಫೋಟೋ, ಅವ್ರ ಸಿಗ್ನೇಚರ್ಸ್, ಇದೆಲ್ಲ ಕೂಡ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಓಕೆ, ಆ ಥರ ಇನ್ಸ್ಟ್ರಕ್ಷನ್ಸ್ ಏನೇನು ಕೊಡ್ತಾರೆ ಲಿಸ್ಟ್ ಮಾಡಿಕೊಂಡು ಮೈಂಡಲ್ಲಿ ಇಟ್ಕೊಳ್ಳಿ. ಫಿಲಪ್ ದಿ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆರ್ ಪ್ರಪೋಸಲ್ ಫಾರ್ಮ್. ಅಲ್ಲಿ ಅಕೌಂಟ್ ಫಿಲ್ಲಿಂಗ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನು ಫಿಲ್ ಮಾಡಬೇಕು. ನೋಡಿ, ಎಲ್ಲ ನಿಮ್ಮ ಹೆಸರು, ಅಡ್ರೆಸ್, ಆಕ್ಯುಪೇಷನ್ ಮತ್ತು ಏನೇನು ಕಾಲಮ್ಸ್ ಕೊಟ್ಟಿರ್ತಾರೆ, ತಂದೆ ಹೆಸರು, ತಾಯಿ ಹೆಸರು, ಯಾವ ಊರು, ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರಲ್ಲ ಎಲ್ಲ ಫಿಲ್ ಮಾಡಬೇಕು. ಮೇಕ್ 2 or 3 ಸ್ಪೆಸಿಮೆನ್ ಸಿಗ್ನೇಚರ್ಸ್ ಆನ್ ದಿ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್. ಅಲ್ಲಿ ಒಂದು ಸ್ಪೆಸಿಮೆನ್ ಸಿಗ್ನೇಚರ್ ಅಂತ ಕೇಳ್ತಾ ಇರ್ತಾರೆ, 2-3 ಕಡೆ ಸೈನ್ ಮಾಡೋ ಥರ. ಅಲ್ಲಿ ಒಂದೇ ಥರ ಒಂದು ಸಿಗ್ನೇಚರ್ ಫಿಕ್ಸ್ ಆಗಬೇಕು, ನೀವು ಅದೇ ಸಿಗ್ನೇಚರ್ನ ಮಾಡಬೇಕು 3 ಕಡೆ. ದಿಸ್ ಸಿಗ್ನೇಚರ್ ಶುಡ್ ನಾಟ್ ಬಿ ಚೇಂಜ್ಡ್. ಇನ್ನು ಲೈಫ್ ಲಾಂಗ್ ನಿಮ್ಮದು ಸೇಮ್ ಸಿಗ್ನೇಚರ್ ಇರಬೇಕು. ಅಲ್ಲಿ ಸಿಗ್ನೇಚರ್ ಮತ್ತೆ ನೀವೇನಾದ್ರು ಚೇಂಜ್ ಮಾಡಿದ್ರಿ ಅಂದರೆ ಅವ್ರು ನಿಮ್ಗೆ ಅಮೌಂಟ್ ವಾಪಸ್ ಕೊಡೋಲ್ಲ, ಅಲ್ಲಿ ಇಟ್ಟಿರೋದೆಲ್ಲ ಬ್ಯಾಂಕಿಗೆ ಹೋಗ್ಬಿಡುತ್ತೆ. ಇಫ್ ದಿ ಅಕೌಂಟ್ ಈಸ್ ಟು ಬಿ ಓಪನ್ಡ್ ಇನ್ ಜಾಯಿಂಟ್ ನೇಮ್ಸ್ ದೆನ್ ದ ಫಾರ್ಮ್ ಮಸ್ಟ್ ಬಿ ಸೈನ್ಡ್ ಜಾಯಿಂಟ್ಲಿ ಆ್ಯಂಡ್ ಸ್ಪೆಸಿಮನ್ ಸಿಗ್ನೇಚರ್ ಶುಡ್ ಬಿ ಗಿವನ್ ಇನ್ ಸಪ್ರೇಟ್ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡ್ಸ್. ಅಕಸ್ಮಾತ್ ಈಗ ನಿಮ್ಗೆ ಇನ್ನೂ ಫುಲ್ 16-18 ಇಯರ್ಸ್ ಆಗಿರಲ್ಲ, ನಿಮ್ಮದು ಜಾಯಿಂಟ್ ಅಕೌಂಟ್ ಮಾಡಿಸ್ಬೇಕು ಅಂತ ಇರುತ್ತೆ. ಆಗ ನೀವು ನಿಮ್ಮ ಮಮ್ಮಿ ಅಥವಾ ನೀವು ನಿಮ್ಮ ಡ್ಯಾಡಿ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ರಿ ಅಂದರೆ ಅವ್ರದ್ದು ಕೂಡ ಸಿಗ್ನೇಚರ್ಸು ಕೊಡಬೇಕಾಗತ್ತೆ ಅದರಲ್ಲಿ. ನವೆ ಡೇಸ್ ಬ್ಯಾಂಕ್ಸ್ ಇನ್ಸಿಸ್ಟ್ ಆನ್ ಸಬ್ಮಿಟಿಂಗ್ ದಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಫಾರ್ ದಿ ಪರ್ಪಸ್ ಆಫ್ ಐಡೆಂಟಿಫಿಕೇಷನ್. ಇವಾಗೆಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಕೂಡ ಕೇಳ್ತಾರೆ. ಕೆಲವು ಬ್ಯಾಂಕಲ್ಲಿ 2, ಕೆಲವು ಕಡೆ 3 ಅಥವಾ 10 ಕೇಳಿದ್ರೆ ಅವ್ರು ಎಷ್ಟು ಕೇಳಿದ್ರೆ ರಿಕ್ವೈರ್ಮೆಂಟ್ ಇದೆ ಅಷ್ಟು ಕೊಡಿ ಅವ್ರಿಗೆ. ನಾವು ಸಬ್ಮಿಟಿಂಗ್ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಆಧಾರ್ ಕಾರ್ಡ್ ಈಸ್ ಮ್ಯಾಂಡೇಟರಿ. ಇವಾಗೆಲ್ಲ ಬಂದು ಆಧಾರ್ ಕಾರ್ಡ್ ಕೂಡ ಮ್ಯಾಂಡೇಟ್ರಿ ಆಗಿದೆ. ಒಂದು ಜೆರಾಕ್ಸ್ ತೊಗೊಳ್ಳಿ, ಅದನ್ನು ಒಂದು ಸಿಗ್ನೇಚರ್ ಹಾಕ್ಬಿಡಿ, ನಿಮ್ಮದು ಒಬ್ಬರದೇ ಇದ್ದರೆ ನಿಮ್ಮದು ಒಬ್ಬರದೇ ಹಾಕಿ, ಜಾಯಿಂಟ್ ಅಕೌಂಟ್ ಇದ್ದರೆ ಇಬ್ಬರದ್ದು ಸಿಗ್ನೇಚರ್ ಹಾಕ್ಬಿಟ್ಟು ಬ್ಯಾಂಕ್ ಆಫೀಸರ್ಗೆ ಕೊಡ್ರಿ. ನೆಕ್ಸ್ಟ್, ಗಿವಿಂಗ್ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್. ರೆಫರೆನ್ಸ್ ಅಂತ ಎಷ್ಟೊಂದು ಸರಿ ಕೇಳಿರ್ತೀರ, ಅಕೌಂಟ್ ಓಪನ್ ಮಾಡಿಸ್ಬೇಕು, ರೆಫರೆನ್ಸ್ ಇದೆಯಾ ನಿಮ್ಮದು, ಆ ಬ್ಯಾಂಕಲ್ಲಿ ಅಕೌಂಟ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಏನದು ನೋಡೋಣ. ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಆಫ್ ದಿ ಪ್ರಾಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್ ಬೈ ಎನಿ ಆಫ್ ದಿ ಎಕ್ಸಿಸ್ಟಿಂಗ್ ಅಕೌಂಟ್ ಹೋಲ್ಡರ್ ಟು ಸಮ್ ರೆಸ್ಪೆಕ್ಟಬಲ್ ಪರ್ಸನ್. ಏನಂತ ಹೇಳಿದ್ರೆ, ಬ್ಯಾಂಕಲ್ಲಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆ ಬ್ಯಾಂಕಲ್ಲಿ ಅಕೌಂಟ್ ಇರೋಂಥ ಬೇರೆ ಯಾರಾದರೂ ನಿಮಗೆ ಪರಿಚಯ ಇರಬೇಕು. ಅವರು ನಿಮ್ಮನ್ನ ರೆಕಮೆಂಡ್ ಮಾಡಬೇಕು. ಓಕೆ, ಇಂಥ ವ್ಯಕ್ತಿ ನನಗೆ ಗೊತ್ತು, ಇವ್ರ ಅಕೌಂಟ್ನ ಇಲ್ಲಿ ಓಪನ್ ಮಾಡ್ಬೋದು, ಅಂದರೆ ಇವರು ಒಳ್ಳೆ ಕಸ್ಟಮರ್, ನಿಮಗೆ ಯಾವುದು ಮೋಸ ಮಾಡಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ದಿ ಇಂಟ್ರೊಡ್ಯೂಸರ್ ಇಂಟ್ರೊಡ್ಯೂಸಸ್ ದಿ ಪ್ರಾಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್ ಬೈ ಸೈನಿಂಗ್ ಇಸ್ ಸ್ಪೆಸಿಮನ್ ಸಿಗ್ನೇಚರ್ ಇನ್ ದಿ ಕಾಲಮ್ ಮೆಂಟ್ ಫಾರ್ ಇಟ್. ಈ ಇಂಟ್ರೊಡ್ಯೂಸರ್ ಏನು ಮಾಡ್ತಾರೆ, ಅಲ್ಲೊಂದು ಅವ್ರಿಗೊಂದು ಕಾಲಮ್ ಇರುತ್ತೆ, ಯಾರು ಇಂಟ್ರೊಡ್ಯೂಸರ್ ಅಂತ, ಅಲ್ಲಿ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ. ದಿಸ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಈಸ್ ರಿಕ್ವೈರ್ಡ್ ಟು ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಕ್. ಅಂದರೆ ಇದರಿಂದ ಏನು ಯೂಸ್ ಆಗಲ್ಲ, ಆದರೆ ಅವ್ರಿಗೆ ಗೊತ್ತಾಗಬೇಕು, ಓಕೆ ಇಂಥ ಪರ್ಸನ್ನಿಂದ ಇವ್ರು ರೆಫರ್ ಆಗಿದ್ದಾರೆ, ಇಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇವರು ನಮಗೆ ವ್ಯಾಲ್ಯೂಬಲ್ ಕಸ್ಟಮರ್ ಅಂತ, ಅಷ್ಟಕ್ಕೆ ಮಾತ್ರ ತೊಗೊಳ್ತಾರೆ. ಅದರಿಂದ ಅವ್ರಿಗೆ ಇಂಟ್ರೊಡ್ಯೂಸರ್ಗೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಸಬ್ಮಿಟ್ ದಿ ಬ್ಯಾಂಕ್ ಅಕೌಂಟ್ ಫಾರ್ಮ್ ಡ್ಯೂಲಿ ಫಿಲ್ಡ್. ನೀವು ಬ್ಯಾಂಕ್ ಅವ್ರು ಏನೇನು ಫಾರ್ಮ್ ಕೊಟ್ಟಿದ್ರು ಅದೆಲ್ಲ ಕೂಡ ಫಿಲ್ ಮಾಡಿಬಿಟ್ಟು, ಜೊತೆಗೆ ಅಡ್ರೆಸ್ ಪ್ರೂಫ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋಗ್ರಾಫ್ ಇದೆಲ್ಲ ಏನೇನಿದೆ ಅದೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಕೊಟ್ಬಿಡಿ. ದಿ ಆಫೀಸರ್ ವಿಲ್ ದೆನ್ ವೆರಿಫೈ ಆಲ್ ದಿ ಪರ್ಟಿಕ್ಯುಲರ್ಸ್ ಸಬ್ಮಿಟೆಡ್. ನೋಡಿ, ಅವಾಗ ಏನು ಮಾಡ್ತಾರೆ ಆ ಆಫೀಸರ್, ಬ್ಯಾಂಕ್ ಆಫೀಸರ್, ನೀವು ಕೊಟ್ಟಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ನಿಮ್ಮದೇನಾ ಅಂತೆಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಅವ್ರಿಗೆಲ್ಲ ಓಕೆ ಅನ್ನಿಸ್ತು ಅಂದರೆ ಆಗ ಅವರು ಸಿಗ್ನೇಚರ್ ಹಾಕ್ತಾರೆ. ನೆಕ್ಸ್ಟ್, ಇನಿಷಿಯಲ್ ಡೆಪಾಸಿಟ್ ಅಂತ. ನೀವೆಲ್ಲ ಕೇಳಿರ್ತೀರಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಇಷ್ಟಿರಬೇಕು ಹಾಗೆ ಹೇಗೆ ಅಂತ. ಇವಾಗೆಲ್ಲ ಬಂದು 0 ಬ್ಯಾಲೆನ್ಸ್ ಅಕೌಂಟ್ಸ್ ಎಲ್ಲ ಸುಮಾರು ಬಂದಿದೆ, ಅಂಥದ್ರಲ್ಲಿ ಏನು ಡೆಪಾಸಿಟ್ ಮಾಡೋ ಹಾಗೆ ಏನಿರಲ್ಲ. ಆಫ್ಟರ್ ಗೆಟಿಂಗ್ ದಿ ಪ್ರಪೋಸಲ್ ಫಾರ್ಮ್ ಕ್ಲಿಯರ್ಡ್, ದ ಇನಿಷಿಯಲ್ ಅಮೌಂಟ್ ಈಸ್ ಡೆಪಾಸಿಟೆಡ್ ಇನ್ ದಿ ಬ್ಯಾಂಕ್ ಥ್ರೂ ಚಲನ್. ಒನ್ಸ್ ನಿಮ್ಮದು ಫಾರ್ಮ್ ಎಲ್ಲ ಕ್ಲಿಯರ್ ಆದಮೇಲೆ ಏನಾಗುತ್ತೆ, ಇನಿಷಿಯಲ್ ಡೆಪಾಸಿಟ್ನ ನೀವು ಡೆಪಾಸಿಟ್ ಮಾಡ್ಬೋದು. ಒಂದು ಚಲನ್ ಕೊಡ್ತಾರೆ, ಅದು ಫಿಲ್ ಮಾಡಿ ₹500 ಅಥವಾ ₹1000 ಥರ ಫಿಲ್ ಮಾಡಿಬಿಟ್ಟು ನೀವು ಅಕೌಂಟ್ ಓಪನ್ ಮಾಡೋಕ್ಕೆ ಕೊಡ್ಬೋದು ಅಲ್ಲಿ. ದೆನ್ ದಿ ಬ್ಯಾಂಕ್ ಇಶ್ಯೂಸ್ ಎ ಪಾಸ್ಬುಕ್, ಎ ಚೆಕ್ ಬುಕ್ ಆ್ಯಂಡ್ ಎ ಪೇಯಿನ್ ಸ್ಲಿಪ್ ಇನ್ ಕೇಸ್ ಆಫ್ ಸೇವಿಂಗ್ಸ್ ಅಕೌಂಟ್. ಆಗ ಬ್ಯಾಂಕ್ ಅವ್ರು ಬಂದು ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಏನೇನು ಡಾಕ್ಯುಮೆಂಟ್ಸ್? ಫಾರ್ ಎಕ್ಸಾಂಪಲ್, ನಿಮ್ಮ ಅಕೌಂಟ್ ಏನಾದರೂ ಸೇವಿಂಗ್ಸ್ ಅಕೌಂಟ್ ಆಗಿತ್ತು ಅಂದ್ಕೊಳ್ಳಿ, ಆಗ ಒಂದು ಪಾಸ್ಬುಕ್ ಕೊಡ್ತಾರೆ, ಒಂದು ಚೆಕ್ ಬುಕ್ಕು ಮತ್ತು ಪೇಯಿನ್ ಸ್ಲಿಪ್. ಪೇಯಿನ್ ಸ್ಲಿಪ್ಪೆಲ್ಲ ಇವಾಗ ಯಾರೂ ಕೊಡಲ್ಲ, ಯಾಕಂದರೆ ಅಲ್ಲೇ ಬ್ಯಾಂಕ್ ಹತ್ರನೇ ಎಷ್ಟೊಂದಿರುತ್ತೆ. ನಾರ್ಮಲಾಗಿ ಪಾಸ್ಬುಕ್ ಮತ್ತು ಚೆಕ್ ಬುಕ್ ಕೊಡ್ತಾರೆ. ಫಿಕ್ಸ್ಡ್ ಅಕೌಂಟ್ ಏನಾದರೂ ಇತ್ತು ಅಂದ್ಕೊಳ್ಳಿ, ಫಿಕ್ಸ್ಡ್ ಡೆಪಾಸಿಟ್, ನೀವೊಂದು 1 ಲಕ್ಷ ಏನಾದರೂ ಒಂದು 5 ವರ್ಷಕ್ಕೆ ಫಿಕ್ಸ್ ಮಾಡಬೇಕು ಅಂತ ಇದ್ದರೆ ಆಗ ಸಪ್ರೇಟ್ ಇನ್ನೊಂದು ಫಾರ್ಮ್ ಕೊಡ್ತಾರೆ, ಅದನ್ನು ಕೂಡ ನೀವೆಲ್ಲ ಫಿಲ್ ಮಾಡಿಬಿಟ್ಟು ಆವಾಗ ಅದಕ್ಕೆ ಫಿಲ್ ಮಾಡಿ ಕೊಟ್ಟ ಮೇಲೆ ಅಮೌಂಟ್ ಕೊಟ್ಟರೆ ಅದಕ್ಕೊಂದು ರೆಸಿಪ್ಟ್ ಕೂಡ ಕೊಡ್ತಾರೆ. ಅಕಸ್ಮಾತ್ ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ರಿ ಅಂದ್ಕೊಳ್ಳಿ, ಆಗ ಬರೀ ಚೆಕ್ ಬುಕ್ ಮಾತ್ರ ಕೊಡ್ತಾರೆ, ಅವಾಗ ಪಾಸ್ಬುಕ್ ಎಲ್ಲ ಬರೋಲ್ಲ ಇದಕ್ಕೆ ಕರೆಂಟ್ ಅಕೌಂಟ್ಗೆ. ಓಕೆ, ನೆಕ್ಸ್ಟ್, ರೆಕರಿಂಗ್ ಡೆಪಾಸಿಟ್ ಏನಾದರೂ ಅಕೌಂಟ್ ಓಪನ್ ಮಾಡಿದ್ರಿ ಅಂದ್ಕೊಳ್ಳಿ, ಆಗ ಪಾಸ್ಬುಕ್ಕು ಮತ್ತು ಪೇಯಿನ್ ಸ್ಲಿಪ್ ಎಲ್ಲ ಕೂಡ ಕೊಡ್ತಾರೆ ನಿಮಗೆ. ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಈಗ ಏನಕ್ಕೆ ಓಪನ್ ಮಾಡಬೇಕು ಬ್ಯಾಂಕ್ ಅಕೌಂಟ್? ನನಗೇನಕ್ಕೆ ಸುಮ್ಮನೆ ಒಂದು ಮಿನಿಮಮ್ ಬ್ಯಾಲೆನ್ಸ್ ₹500, ₹1000 ಅಲ್ಲಿ ಇಟ್ಬಿಟ್ಟು
ನಂಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಜೊತೆಗೆ ಇಲ್ಲೆಲ್ಲ ಜೆರಾಕ್ಸ್ ಮಾಡಿಸ್ಬೇಕು, ನನ್ನ ಆಧಾರ್ ಕಾರ್ಡ್ ಕೊಡಬೇಕು, ನನ್ನ ಫೋನ್ ನಂಬರ್ ಕೊಟ್ಟಿರೋದು ಮೆಸೇಜ್ಗಳು ಬರ್ತಾ ಇರುತ್ತೆ. ತುಂಬ ಇರಿಟೇಷನ್ ಅಲ್ವಾ? ಏನಕ್ಕೆ ಬೇಕು ನನಗೆ? ನೋಡೋಣ ಏನಕ್ಕೆ ಅಂತ. ಬ್ಯಾಂಕ್ ಅಕೌಂಟ್ ಫೆಸಿಲಿಟೇಟ್ ಸೇಫ್ ಕಸ್ಟಡಿ ಆಫ್ ಮನಿ. ಈಗ ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇತ್ತು ಅಂದ್ಕೊಳ್ಳಿ, ಅದನ್ನು ಸೇಫಾಗಿ ಎತ್ತಿಡ್ಬೋದು ಬ್ಯಾಂಕಲ್ಲಿ. ಮನೇಲಿ ಇಟ್ಟಿದ್ರೆ ಯಾರು ಕಳ್ಳರು ಬರ್ಬೋದು, ಅಥವಾ ದಾರಿಯಲ್ಲಿ ಹೋಗ್ತಿದ್ದಾಗ ಎಲ್ಲರೂ ಬಿದ್ದು ಕಳೆದು ಹೋಗ್ಬೋದು. ಅದೇ ಬ್ಯಾಂಕಲ್ಲಿ ಇಟ್ಟಿದ್ರೆ ಅಂದರೆ ನಿಮ್ಗೆ ಬೇಕಾದಾಗ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಡ್ರಾ ಮಾಡ್ಕೊಳ್ಬೋದು. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. ನೀವು ಯಾರಿಗಾದ್ರೂ ಅಮೌಂಟ್ ಕೊಡಬೇಕಾಗಿತ್ತು ಅಂದ್ಕೊಳ್ಳಿ, ಲಾರ್ಜ್ ಅಮೌಂಟ್ ಇತ್ತು ಅಥವಾ ಚಿಕ್ಕ ಅಮೌಂಟ್ ಇತ್ತು, ಕ್ಯಾಶ್ ಕೊಡೋಕ್ಕಾಗಿಲ್ಲ ನಿಮಗೆ ಏನೋ ಒಂದು ಕಾರಣದಿಂದ, ಆಗ ಅಕೌಂಟಲ್ಲಿ ಇತ್ತು ಅಂದರೆ ಅದಕ್ಕೊಂದು ಚೆಕ್ ಕೊಟ್ಬಿಟ್ರೆ ಆಗ ನೀವು ಅದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂಗಡಿ ಇತ್ತು ಅಂದ್ಕೊಳ್ಳಿ, ಅಂಗಡಿಯಲ್ಲಿ ಎಲ್ಲ ಒಂದು 500 ರೂಪಾಯಿ 1000 ರೂಪಾಯಿ ಈ ಥರ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅದೆಲ್ಲ ನಿಮ್ಗೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಆಗ ಡೈಲಿ ಇಷ್ಟಿಷ್ಟು ಕಲೆಕ್ಷನ್ ಆಗಿದ್ದು ಅಂತ ತೊಗೊಂಡೋಗಿ ಅಕೌಂಟಲ್ಲಿ ಹಾಕಿದ್ರೆ ಅಂದರೆ ನಿಮ್ಮ ಡೈಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಕೂಡ ಗೊತ್ತಾಗೋಗುತ್ತೆ, ಮನಿ ಕಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್. ನೀವು ಅಕಸ್ಮಾತ್ ಏನಾದರೂ ಲೋನ್ ಥರ ಏನಾದರೂ ಬೇಕು, ಸಾಲ ಬೇಕು ಅಂದ್ಕೊಳ್ಳಿ ಬ್ಯಾಂಕಿಂದ, ಆಗ ನಿಮ್ಮ ಅಕೌಂಟಲ್ಲಿ ಇತ್ತು ಅಂದರೆ ಮಾತ್ರ ಅವರು ಸಾಲ ಕೊಡೋದು, ಇಲ್ಲಾಂದರೆ ಕೊಡಲ್ಲ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ಎಲ್ಲ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು 500 ರೂಪಾಯಿ ಇತ್ತು, ನಾನು ಹೊರಗಡೆ ಹೋದೆ ಏನಾದರೂ ಪರ್ಚೇಸ್ ಮಾಡ್ಕೊಂಬರೋಣ ಅಂತ. ಏನೇನು ಪರ್ಚೇಸ್ ಮಾಡಿದೆ, ಏನೇನಕ್ಕೆ ಎಷ್ಟೆಷ್ಟು ಖರ್ಚಾಯಿತು ನನಗೇನು ಗೊತ್ತಿರಲ್ಲ. ಅದೇ ನಾನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದಕ್ಕೊಂದು ಗೂಗಲ್ ಪೇ, ಫೋನ್ಪೇ ಮಾಡಿಕೊಂಡು ಎಲ್ಲ ಕಡೆ ನಾನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೆ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೆ ಅಂದರೆ ಮನೆಗೆ ಬಂದು ಲೆಕ್ಕ ಹಾಕಿದಾಗ ಯಾವುದಕ್ಕೆ ಎಷ್ಟೆಷ್ಟು ಪೈಸಾ ಹೋಗಿದೆ ಅಂತ ಕೂಡ ನನಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಅದೇ ಕ್ಯಾಶ್ ಆದರೆ ಮರ್ತೋಗ್ಬಿಡ್ತೀವಿ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಕ್ಯಾನ್ ಗೆಟ್ ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟಿ. ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅಂದ್ಕೊಳ್ಳಿ, ಆಗ ನಾವು ಸೇಫ್ ಡೆಪಾಸಿಟ್ ಲಾಕರ್ನ ಕೂಡ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಮಾರ್ಕ್ಸ್ ಕಾರ್ಡ್ಗಳಿರುತ್ತೆ, ಜಾಸ್ತಿ ಓದಿದ್ದಾಗ MBA ಅದು ಇದು, ಆಗ ಆ ಮಾರ್ಕ್ಸ್ ಕಾರ್ಡ್ಗಳು ಅಥವಾ ಮನೆ ಡಾಕ್ಯುಮೆಂಟ್ಸ್ ಇಂಥದ್ದೆಲ್ಲ ಎತ್ತಿಡೋದಕ್ಕೆ ಡೆಪಾಸಿಟ್ ಲಾಕರ್ ಫೆಸಿಲಿಟಿ ಕೂಡ ಸಿಗುತ್ತೆ. ಆವಾಗ ನಾವು ಅದರಲ್ಲಿ ಎತ್ತಿಟ್ಟು ಬೇಕಾದಾಗ ಮಾತ್ರ ತೊಗೊಳ್ಬೋದು. ಇಲ್ಲಿಗೆ ಈ ಲೆಸನ್ ಎಲ್ಲ ಎಂಡ್ ಆಗಿದೆ. ಇದ್ರ ನೋಟ್ಸ್ ಎಲ್ಲ ಕೂಡ ಒಂದು 2 days ಒಳಗೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ಅದರಲ್ಲೇ ನೋಡ್ಕೊಳ್ಳಿ. ಥ್ಯಾಂಕ್ ಯು.